ನಾನು ಇದನ್ನ ಅದೇ ರೀತಿಯಲ್ಲಿ ಬಯಸುವಂತಾಗಿ, ಇದನ್ನ ಅಧ್ಯಯನ ಮಾಡತಕ್ಕಂಥವನು ಅದೇ ರೀತಿಯಲ್ಲಿ ಪರಮಾತ್ಮನನ್ನ ಆಶ್ರಯ ಮಾಡ್ತಾನೆ. ಅವನ್ ಹೆಂಗ್ರಿ ಇಷ್ಟೆಲ್ಲ ಕೇಳಿಬಿಟ್ರಿ ಅಂದ್ರೆ ಕೊಟ್ಟು ಬಿಡ್ತಾನೇನು? ಅವನು ನಮ್ಮ ದೇವರು ಅಂತ ಅವನು ಕಿಲ್ಲಾರಿ ಎತ್ತಿದ್ದಂಗೆ. ಕಿಲ್ಲಾರಿ ಎತ್ತುಗಳು ಅಂತ ಬರ್ತಾವೆ, ತುಂಬಾ ಎತ್ತರ ಇರ್ತವೆ, ಕೊಂಬುಗಳು ದೊಡ್ಡ ದೊಡ್ಡ ಕೊಂಬುಗಳು ಇರ್ತವೆ. ನೋಡಿಬಿಟ್ರನೆ ಭಯ ಆಗಿಬಿಡ್ತದೆ, ಏನಾದ್ರೂ ಗುದ್ದಿ ಬಿಟ್ರೆ ಏನ್ ಗತಿ. ಆ ಕೊಂಬು ನೋಡಿದ್ರೆ ಭಯ ಆಗ್ತದೆ. ಆದ್ರೆ ಅಷ್ಟು ಗಜಗಾತ್ರದ ಎತ್ತುಗಳನ್ನ ಒಬ್ಬ ಸಣಕಲ್ ರೈತ ಎಲ್ಲಿ ಹೋಗ್ಬೇಕೋ ಅಲ್ಲಿ ಸುಮ್ಮನೆ ಹಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾನೆ, ಸುಮ್ಮನೆ ಬರ್ತಾ ಇರ್ತಾನೆ. ಅವ್ ಮುಂದೆ ಹೋಗ್ತಿರ್ತಾನೆ ಸಣಕಲ್ ರೈತ, ಹಿಂದಿನಿಂದ ಅಂಥ ಕಿಲ್ಲಾರಿ ಎತ್ತುಗಳು ಹೋದಲ್ಲೆಲ್ಲ ಆ ಹಳ್ಳಿಯ ಗಾಡಿನ ಆ ಸಂಧಿ ಗೊಂದಿಗಳಲ್ಲಿ ಅವ್ನು ಹೆಂಗ್ ಹೋಗ್ತಾನೆ ಹಂಗೆ ಬರ್ತಾನೆ. ಹೆಂಗ್ ಸಾಧ್ಯ ರೀ ಅಂತಂದ್ರೆ ಒಂದೇ ಒಂದು ಮೂಗುದಾರ ಅಂತ ಇಟ್ಕೊಂಡಿರ್ತಾನೆ. ಸುಮ್ಮನೆ ಅವನೇನು ಅದನ್ನ ಎಳೆಯೋದಿಲ್ಲ, ಮಾಡೋದಿಲ್ಲ, ಏನೇನು ಮಾಡೋದಿಲ್ಲ. ಆದ್ರೆ ಅವು ಮಾತ್ರ ಹೋದಲ್ಲಿ ಬರ್ತಾವೆ. ಹಂಗ ನಮ್ಮ ದೇವರು ಹೈಗ್ರೀವ ದೇವರಲ್ವೇ, ಅದಕ್ಕಾಗಿ ಅವ ಎದಕ್ ವಶ ಆಗ್ತಾನೆ ಅಂದ್ರೆ ಲಗಾಮಿಗೆ ವಶ ಆಗ್ತಾನೆ. ಯಾವ ಲಗಾಮು? ಭಕ್ತಿ ಅನ್ನತಕ್ಕಂಥ ಲಗಾಮ. ಅದನ್ನ ಯಾರು ಹಾಕಬೇಕು? ಸಾಮಾನ್ಯರು ಹಾಕಿದ್ರೆ ಆಗೋದಿಲ್ಲ. ಯಾರು ಯೋಗ ಪ್ರಾವೀಣ್ಯದಿಂದಾಗಿ ಮನಸ್ಸನ್ನ ಸದಾ ಕಾಲಕ್ಕೂ ಪರಮಾತ್ಮನಲ್ಲಿಯೇ ಇಟ್ಟು ನಿರಂತರವಾಗಿ ಯಾರು ಪರಮಾತ್ಮನನ್ನ ತಮ್ಮ ಹೃದಯ ಮಂದಿರದಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರಲ್ಲ, ಭಕ್ತಿ ಎಂಬತಕ್ಕಂತಹ ಲಗಾಮಿನಿಂದಾಗಿ ಅದಕ್ಕೆ ವಶನಾದಂತಹ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಲೀಲಾಜಾಲವಾಗಿ ಮೋಕ್ಷ ಪರ್ಯಂತರವಾಗಿ ಅವರು ಹೀಗೇನೆ ಭಕ್ತಿ ರಸದಲ್ಲಿ ಮುಳುಗಿ ಹೋದವರನ್ನ ನಿಧಾನವಾಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರಂತ ಪರಮಾತ್ಮ. ಆ ಮಾರ್ಗದ ಆಯಾಸವೂ ಗೊತ್ತಾಗುತ್ತೆ. ಸಿಂಜನ್ನು ಪುರ ಶೋಭಿಪಾದ ಕಮಲ ಮಂದಸ್ಮಿತೋದ್ಯಂ ಮುಖೀಂ ಕಂಜಾಕ್ಷೀಂ ಕುಚ ಭಾರಭೀರು ವಿಲಸನ್ ಮಥ್ಯಾತ್ಮಣಕ್ಕಂಕಣಾಂ ಶಂವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀ. ಕಾವ್ಯ ನಾಯಿಕ ಯಾರು? ರುಕ್ಮಿಣಿ ದೇವಿ. ಏನು ಅದ್ಭುತವಾಗಿರ್ತಕ್ಕಂತಹ ಸೌಂದರ್ಯ ರಾಶಿ. ಅಸೂರ್ಯಂ ಪಶಿಯಾಗಿರ್ತಕ್ಕಂಥವಳು ಇದ್ಲಂತೆ ರುಕ್ಮಿಣಿ ದೇವಿ. ಪರಿಣಯಕ್ಕೋಸ್ಕರವಾಗಿ ದುರ್ಗಾ ಪೂಜಾಕ್ಕೆ ಅಂತ ಹೇಳಿ ಗೌರಿ ಪೂಜೆ ಮಾಡಬೇಕು ಅಂತ ಹೇಳಿ ಹೊರಗೆ ಬಂದಿದ್ಲಂತೆ. ಹೊರಗೆ ಬಂದ್ರೆ ರುಕ್ಮಿಣಿ ದೇವಿಯನ್ನ ಅಲ್ಲಿವರೆಗೆ ಅಂತಃಪುರದ ಸ್ತ್ರೀಯರು ಬಿಟ್ಟರೆ ಬೇರೆಯವರು ನೋಡೇ ಇರಲಿಲ್ಲ. ಹೊರಗೆ ರುಕ್ಮಿಣಿ ದೇವಿ ಬರ್ತಾಳೆ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಆಯಾ ದೇಶದ ರಾಜರುಗಳು ಅಂಗ ವಂಗ ಕಳಿಂಗ ಕಾಶ್ಮೀರ ಪುಂಡ್ರ ಸುಕ್ಮ ಕಾಂಬೋಜ ನೇಪಾಳ ನಾನಾ ವಿಧವಾಗಿರ್ತಕ್ಕಂತಹ ದೇಶದ ರಾಜರುಗಳೆಲ್ಲರೂ ಕೂಡ ಏನಂದ್ರೆ ಒಬ್ರಿಗಿಂತ ಒಬ್ರು ಸಾಮಾನ್ಯರ ಹಂಗ ನುಗ್ಗಲಿನಲ್ಲಿ ಬಿದ್ದವ್ರ ಹಂಗ ರುಕ್ಮಿಣಿ ದೇವಿ ನೋಡ್ಲಿಕ್ಕೆ ಕಷ್ಟಪಡ್ತಿದ್ರು. ಆಕಾಶ ನೋಡ್ಲಿಕ್ಕೆ ನುಗ್ಲೇ. ಆದ್ರ ಆ ಸೌಂದರ್ಯದ ರಾಶಿಯನ್ನ ಬಿಟ್ಟು ಕಣ್ಣಿನಿಂದ ನೋಡ್ಬೇಕು ಅಂತ ಹೇಳಿಬಿಟ್ಟು ನೋಡ್ಲಿಕ್ಕೆ ಅಂತ ಹೋಗಿ ನೋಡ್ದವರೆಲ್ಲ ಬಿದ್ದು ಹೋಗ್ತಿದ್ರು. ಕ್ಷಣಾರ್ಥದಲ್ಲಿ ಆ ಸೌಂದರ್ಯದ ರಾಶಿಯನ್ನ ಕಣ್ಣು ಕುಕ್ಕುವಂತಹ ಆ ಅದ್ಭುತವಾದಂತಹ ಸೌಂದರ್ಯವನ್ನು ನೋಡ್ತಿರೋ ಹಂಗೇನೆ ಮೂರ್ಛೆ ಬಂದ್ಬಿಡ್ತಿತ್ತಂತೆ, ಬಿದ್ದೆ ಹೋಗ್ತಿದ್ರು. ಎತ್ಲಿಕ್ಕೆ ಬೇರೆಯವರು ಬರ್ಬೇಕು. ಯಾಕೆಂದ್ರೆ ಎಲ್ಲರೂ ರಾಜರುಗಳು. ಅದಕ್ಕಾಗಿ ಅಂಥ ಅದ್ಭುತವಾದಂತಹ ಸೌಂದರ್ಯದ ರಾಶಿ ಆ ಪಾದಕಮಲಗಳು ಝಣಾತ್ಕಾರವನ್ನ ಹೊರಡಿಸತಕ್ಕಂತಹ ಹೆಜ್ಜೆಯಿಂದ ಸಹಿತವಾಗಿ ಮಂದಹಾಸದಿಂದ ಸಹಿತವಾಗಿರತಕ್ಕಂತಹ ಮುಖ, ಕಮಲದಂತೆ ಇರತಕ್ಕಂತಹ ಕಣ್ಣುಗಳು, ಆ ಕುಚದ ಭಾರಕ್ಕೋಸ್ಕರವಾಗಿ ಹೆದರಿ ಹೋಗಿದೆಯೇನೋ ಅನ್ನೋ ಹಂಗೆ ಕಂಡೂ ಕಾಣದೇ ಇರತಕ್ಕಂತಹ ಸೊಂಟ, ಕೈಯಲ್ಲಿ ಇರತಕ್ಕಂತಹ ಅದ್ಭುತವಾದಂತಹ ಶಬ್ದವನ್ನ ಮಾಡುವಂತಹ ಬಂಗಾರದ ಬಳೆಗಳು. ಇಂಥ ರಮಾದೇವಿಯನ್ನ ರುಕ್ಮಿಣಿ ದೇವಿಯನ್ನ ಸ್ತೋತ್ರ ಮಾಡಲಿಕ್ಕೆ ಸಾಲುಗಟ್ಟಿ ನಿಂತಿರ್ತಿದ್ರಂತೆ ರುದ್ರಾದಿ ದೇವತೆಗಳೆಲ್ಲರೂ ಕೂಡ. ಅಂಥ ಜಗನ್ಮಾತೆಯಾಗಿರ್ತಕ್ಕಂಥ ರುಕ್ಮಿಣಿ ದೇವಿ ಯಾರವಳು? ಕೃಷ್ಣನ ರಮಣಿ. ಅಂಥವಳನ್ನ ನಾನು ನಮಸ್ಕಾರ ಮಾಡ್ತೀನಿ. ಕಾವ್ಯನಾಯಕ ಕಾವ್ಯನಾಯಿಕ ಇವರಿಬ್ಬರನ್ನ ತಂದು ಪಾತ್ರ ಪ್ರಪಂಚವನ್ನು ಪರಿಚಯ ಮಾಡ್ಕೊಡ್ಬೇಕಲ್ಲ, ಯಾರ್ಯಾರು ಬೇಕು.
ಇವರಿಬ್ರು ಕಾವ್ಯಕ್ಕೆ ಅವಶ್ಯಕರಾಗಿರ್ತಾರೆ. ಇವ್ರು ಯಾರು ಅವ್ರು ಯಾರು ಅಂತ ಅನ್ನೋದೇ ಇವ್ರ ಮುಂದೆನೆ, ಇವ್ರ ಮೇಲೇನೆ ಕಥಾ ಅಂತ ಅನ್ನೋದು, ಕಥಾ ಗುಚ್ಛ, ಕಥಾ ಹಂದ್ರ ಎಲ್ಲ ಹೆಣೆಯೋದು ಇದ್ರ ಮೇಲೆ. ಹೌದು, ಇಂಥವ್ರ ಮೇಲೆ ಕಾವ್ಯವನ್ನು ರಚನೆ ಮಾಡ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ನಿಮ್ಮ ಹತ್ರ ಏನಾರ ಇರ್ಬೇಕಲ್ಲ. ಯಾರನ್ನ ಅವಲಂಬನೆ ಮಾಡ್ಕೊಂಡು ಇಷ್ಟೊಂದು ಸಾಹಸಕ್ಕೆ ಕೈ ಹಾಕ್ಬಿಟ್ರಿ ವಾದರಾಜರೇ? ತುಂಬಾ ಸಾಮರ್ಥ್ಯವಂತರ ನೀವು. ಅದಕ್ಕಂತಾರವ್ರು, ನಾನಲ್ಲಪ್ಪ, ನಾನು ಯಾರನ್ನ ಆಶ್ರಯಣ ಮಾಡಿದ್ದಿಲ್ಲ, ಅವ್ರು ಬಹಳ ಸಾಮರ್ಥ್ಯವಂತರು. ಯಾರವರು? ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜುಪದ ರಂಜಿತ ರಮ್ಯ ಸಂಸತ್ ಅಸ್ಮಾಕ ಹೃತ್ಸರಸಿಜೇಸ್ತು ಸಮಧ್ವಹಂಸಃ. ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ. ಶ್ರೀಮದಾಚಾರ್ಯರನ್ನ ಸ್ತೋತ್ರ ಮಾಡಬೇಕು ವಾದರಾಜರು, ಕೇಳಬೇಕು ಅವ್ರ ಬಾಯಿಂದ. ಇರೋ ಇಷ್ಟೆಲ್ಲಾ ಸಿದ್ಧಾಂತಗಳ ಪೈಕಿ 21 ದುಸ್ಸಿದ್ಧಾಂತಗಳ ರಚನಾಕಾರರು ಯಾರ್ಯಾರಿದ್ದಾರೆ, ಅವ್ರ ಮೇಲೆ ಯಾರ್ಯಾರು ಕಾವ್ಯವನ್ನು ಬರೆದವರಿದ್ದಾರೆ. ಅತ್ಯದ್ಭುತವಾಗಿರತಕ್ಕಂತಹ ಒಬ್ಬೊಬ್ಬ ಸಿದ್ಧಾಂತಕಾರರ ಮೇಲೂ ರಚನಾಗಳು. ನಮ್ಮಲ್ಲಿ ಮಧ್ವಿಜಿ ಒಂದೇ ರೀ, ಅವರಲ್ಲಿ ಹಂಗಲ್ಲ, 64. ಒಬ್ಬೊಬ್ರು ಒಂದೊಂದು ಕ್ರಮದಲ್ಲಿ ವರ್ಣನ. ಇವ ಮಾಡಿದ್ದನ್ನ ಅವ ಒಪ್ಪೋದಿಲ್ಲ, ಇವನು ಯಾರನ್ನ ತಂದೆ ತಾಯಿಗಳು ಅಂತ ಹೇಳ್ತಾನ, ಅವ ಅವ್ರನ್ನ ತಂದೆ ತಾಯಿಗಳು ಅಲ್ಲ ಅಂತಾನೆ. ತಾಯಿಯಿಂದಲೇನೆ ಹುಟ್ಟಿದ್ಲು ಅಂತ ಒಬ್ಬನು, ತಂದೆಯಿಂದಲೇನೆ ಹುಟ್ಟಿದ ಅಂತ ಇನ್ನೊಬ್ಬನು. ತಾಯಿಗೋಸ್ಕರವಾಗಿ ತಂದೆ ತಪಶ್ಚರ್ಯ ಮಾಡಿದಂತಹ ಸಂದರ್ಭದಲ್ಲಿ ತಂದೆ ಇಲ್ದೇನೆ ಬೇರೆಯವರಿಂದ ಹುಟ್ಟಿದ್ಲು ಅಂತ ಹೇಳಿ ಗೊತ್ತವನು. ತಂದೆ ತಾಯಿಯರು ಇಬ್ಬರದು ಸಂಪರ್ಕ ಇಲ್ದಾಗ ತರಕಾರಿಯಿಂದ ಹುಟ್ಟಿದ ಅಂತ 4ನೇದವನು. ಏನ್ ಕೇಳ್ತೀರಿ ನೀವು? ಜನ್ಮ ಪ್ರವೃತ್ತಿ ಸರ್ವವೂ ವಿವಾದಿತ. ಇಂಥವರು ಭಾಷ್ಯಕಾರರು. ಇವರುಗಳ ರಚನೆ ಮಾಡತಕ್ಕಂತಹ ಭಾಷ್ಯಗಳನ್ನ ಅಧ್ಯಯನ ಮಾಡತಕ್ಕಂತಹ ಗುಂಪುಗಳು. ಅದನ್ನು ಸಮರ್ಥನ ಮಾಡಬೇಕು ಅಂತ ಹೇಳಿ 1.25 ಲಕ್ಷ ಗ್ರಂಥ. ಸಾಮಾನ್ಯವೇ? ಅಂಥವ್ರು ರಚನೆ ಮಾಡಿದ್ರು. ಮತ್ ನಿಮ್ಮ ಆಚಾರ್ಯರನ್ನು ವರ್ಣನ ಮಾಡ್ಲಿಕ್ಕೆ ಏನ್ರಿ ವಿಜಯ ಕಾವ್ಯಗಳು ಅವ್ರದ್ದು 64 ಇದ್ದಾವೆ, ನಿಮ್ದೆಷ್ಟು? ಒಂದೇ. ಅಲ್ಲಿಂದ ಆರಂಭ ಮಾಡ್ಕೊಂಡು ಇಲ್ಲಿ ತನಕ ಒಂದೇ ಮದ್ದು ನವಮಿ, ಒಂದೇ ಮದ್ದು ವಿಜಯ. ಹೋಗಿ 800 ವರ್ಷ ಆದ್ರೂ ಇನ್ನೂವರೆಗೆ ಅದು ಬದಲಾವಣೆ ಆಗಲಿಕ್ಕೆ ತಯಾರಿಲ್ಲ. ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನ ತನಕ ಎಲ್ಲರೂ ಕಂದಾಯ ಕಲ್ಯಾಣ ಅಂತಾನೆ ಹೇಳ್ತಿದ್ದಾರೆ. ಒಂದು ಕಡೆನೂ ವ್ಯತ್ಯಾಸ ಇಲ್ಲ ನೋಡಿ. ಆದ್ರೆ ಇಲ್ಲಿ ಮಾತ್ರ ನಾನಾವಿಧವಾದ ಅದರ ವರ್ಣನ ಮಾಡ್ತಾರ ಅವರು. ಹೀಗೆ ನೈರಂತರ್ಯೇಣ ಶ್ರದ್ಧಾ ಭಕ್ತಿಗಳು ನಿರಂತರವಾಗಿ ಯಾರ ಬಗ್ಗೆ ಇರ್ತದೆ ಅಂತಂದ್ರೆ, ಉಭಯಥಾಪಿ, ಒಳಗೊಂದು ಹೊರಗೊಂದು ಇಲ್ಲದೆ ಇರತಕ್ಕಂಥವ್ರ ಏನು ವ್ಯವಸ್ಥೆ ಇರ್ತದೆ. ಯಾರಿಗೆ ಶಾಸ್ತ್ರದ ಮಾರ್ಗವು ತನ್ನ ಜೀವನದ ಪಥವು ಉಭಯ ವಿಧವಾದಂತಹ ಮಾರ್ಗವನ್ನ ಅನುಸರಣ ಮಾಡದೇನೆ ಒಂದೇ ಮಾರ್ಗದಲ್ಲಿ, ಶಾಸ್ತ್ರೋದಿತವಾದಂತಹ ಮಾರ್ಗದಲ್ಲಿ ತಾವು ಇರೋದು, ಶಾಸ್ತ್ರೋದಿತವಾದಂತಹ ಮಾರ್ಗವನ್ನೇ ಪ್ರಪಂಚಕ್ಕೂ ಹೇಳೋದು. ನಾ ಹೆಂಗಿದ್ದೇನೆ, ನೀನ್ ತಲೆ ಕೆಡಿಸ್ಕೊಬೇಡ, ನೀ ಬೇರೆ ರೀತಿ ಇರು ಅಂತ ಹೇಳೋದಲ್ಲ. ನಾನು ಶಾಸ್ತ್ರೋದಿತವಾದ ಮಾರ್ಗದಲ್ಲೇ ಇದ್ದೀನಿ. ನನ್ನನ್ನ ಅವಲಂಬನ ಮಾಡಬೇಕಾದ್ರೆ ನೀ ಹೆಂಗಿರ್ಬೇಕು, ನೀನು ಶಾಸ್ತ್ರೋಕ್ತವಾದ ಮಾರ್ಗದಲ್ಲೇ ಇರಬೇಕು. ಇದನ್ನು ಎಲ್ಲಿಯೂ ಕೂಡ ಉಭಯ ವಿಧವಾಗಿರ್ತಕ್ಕಂತಹ ದ್ವಂದ್ವ ನಿಲುವನ್ನು ತಾಳದೇನೆ ತಮ್ಮ ಚರಿತ್ರೆಯಲ್ಲಾಗಲಿ, ತಮ್ಮ ವಚನಗಳಲ್ಲಾಗಲಿ, ತಮ್ಮ ಸಿದ್ಧಾಂತದಲ್ಲಾಗಲಿ, ತಮ್ಮ ಆಚಾರದಲ್ಲಾಗಲಿ ಎಲ್ಲೂ ಇಟ್ಟುಕೊಳ್ಳದೆ ಇದ್ದದ್ರಿಂದ ಸಾತ್ವಿಕರು ಏನ್ ಮಾಡಿಬಿಟ್ರು ಅಂದ್ರೆ ಅವರನ್ನ ಹೃದಯದಲ್ಲೇ ಉಳಿಸಿಕೊಂಡ್ರು. ಯಾರನ್ನ? ಮತೋದ್ಧಾರಕರಾದಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ಆದ್ರಿಂದ ಅವರ ಆವಾಸ ಸ್ಥಾನ ಯಾವುದು? ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ. ಅಲ್ಲಿ ಬಂದು ಕುತ್ಕೊಂಡ್ಬಿಟ್ರು. ಸಾತ್ವಿಕರ ಹೃದಯವೆಂಬತಕ್ಕಂತಹ ಮಾನಸ ಸರೋವರ. ಆ ಮನಸ್ಸು ಹೆಂಗದು? ಅದು ಅತ್ಯಂತ ಶುಭ್ರವಾಗಿರ್ತಕ್ಕಂತಹ ಮಾನಸ ಸರೋವರ. ನೀರು ನೋಡಿದ್ರೋ ಇಲ್ಲೋ? ಹಿಮದ ಗಡ್ಡೆ ಉರುಳಿ ಬಿದ್ರೆ ಅದು ಕೆಳಗೆ ಎಲ್ಲಿ ತನಕ ಬಿದ್ದಿದೆ ಅಂತ ಕಾಣಿಸ್ತದಂತೆ ಇವತ್ತಿನ. ಅಷ್ಟು ಅಚ್ಚ ಸ್ಫಟಿಕದಂತೆ ಇರತಕ್ಕಂತಹ ನೀರು ಮಾನಸ ಸರೋವರದ ಜಲ ಅಂತ. ಹಂಗಿರ್ತದಂತೆ ಯಾವುದು? ಸಾತ್ವಿಕರ ಮನಸ್ಸು. ಅಂತಹ ಮನಸ್ಸಿನಲ್ಲಿ ಏಕಾಶ್ರಯವನ್ನು ಪಡೆದಿರತಕ್ಕಂತಹ ಧೀಮಂತ ವ್ಯಕ್ತಿತ್ವವುಳ್ಳಂತಹ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರು ಅವರು ಭಗವತ್ಪಾದಾಚಾರ್ಯ. ಅಂಥವರು ಅಲ್ಲಿ ಏನು ಮಾಡ್ತಾ ಇದ್ದಾರೆ? ನಿರಂತರವಾಗಿದ್ದಾರೆ.
ಸುಮ್ಮನಿದ್ದಾರೆ ನೋಡಿ. ಇಂಥವ್ರನ್ನ ಸುಮ್ಮನೆ ಇಟ್ಕೊಂತಾರ ಹೃದಯ ಮಧ್ಯದಲ್ಲಿ? ನಾವೇನ್ ಕೆಲಸ ಮಾಡ್ಬೇಕಾಗಿದೆಯೋ ಅವ್ರ ಒಳಗೆ ನಿಂತ್ಕೊಂಡು ಅದೇ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅವ್ರನ್ನ ಇಟ್ಕೋತೀವಿ. ಇಲ್ಲೇ ಇದ್ರೆ ಯಾಕೆ ಇಟ್ಕೋತೀವಿ ನಾವು? ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್. ನಾವು ಸಾತ್ವಿಕರು, ನಾವು ಪರಮಾತ್ಮನ ಪಾದಕಮಲಗಳನ್ನ ಧ್ಯಾನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀವಿ ಅಂದ್ರೆ ನಮ್ಮ ಹೃದಯದಲ್ಲಿ ನಿಮಗೆ ಸ್ಥಾನ ಕೊಟ್ಟರೆ ನೀವೇನ್ ಮಾಡ್ಬೇಕು? ಕೃಷ್ಣಾಂಘ್ರಿಚಾರು ಕಮಲಾರ್ಪಿತ ಚಿತ್ತವೃತ್ತಿ. ಪರಮಾತ್ಮನ ಪಾದಕಮಲಗಳಲ್ಲಿ ನಿರಂತರವಾಗಿರತಕ್ಕಂತಹ ಚಿತ್ತದ ವ್ಯಾಪಾರ. ಇಡೀ ಜಗತ್ತಿನ ವ್ಯಾಪಾರವನ್ನು ಪರಮಾತ್ಮ ಅವ್ರ ತಲೆ ಮೇಲೆ ಹಾಕಿದ್ದಾನಂತೆ. ಅವರು ಮಾತ್ರ ಆ ವ್ಯಾಪಾರವನ್ನ ಯಾವುದನ್ನೂ ಕೂಡ ಮನಃಪೂರ್ವಕವಾಗಿ ಮಾಡೋದು ಅಂತಿಲ್ಲ. ಇಲ್ಲ, ಮನಸ್ಸು ಎಲ್ಲಿರ್ತದ ಅವ್ರದೆಲ್ಲ? ಪರಮಾತ್ಮ ಕಾರ್ಯಲ್ಲಿ, ಜಗತ್ತು. ಹಂಗ್ ಮಾಡ್ಲಿಕ್ಕೆ ಸಾಧ್ಯ ಏನ್ರಿ ಜಗತ್ತಿನಲ್ಲಿ? ಪರಮಾತ್ಮನಲ್ಲಿ ಸದಾ ಕಾಲಕ್ಕೂ ಮನಸ್ಸು ಇಟ್ಟು ಬಿಟ್ರೆ ಜಗತ್ತಿನ ವ್ಯಾಪಾರ ಎಲ್ಲ ಮಾಡ್ಬೋದಾ? ಆಗೋದೇ ಇಲ್ಲ. ಮಾಡ್ತೀರಿ ನೀವೆಲ್ಲ, ನಿಮಗ್ ಗೊತ್ತಿಲ್ಲ ಅಷ್ಟೇ. ಗಾಡಿ ಓಡಿಸ್ತಿರ್ತೀರೋ ಇಲ್ಲ, ಏನ್ ತುಂಬಾ ಅನ್ಕೊಂಡ್ಬಿಟ್ಟು ರೈಟಿಗೆ ಇಂಡಿಕೇಟರ್ ಹಾಕ್ತೀನಿ ಅಂತ ಹೇಳಿ ಬೆರಳು ತಳ್ತೀರೇನು? ಎದುರಿಗೆ ಯಾವನೋ ಬರ್ತಿದ್ದಾನೆ ಗುದ್ದಿ ಬಿಡ್ತೀನಿ ಅಂತ ಹೇಳಿ ಅನ್ಕೊಂಡು ಬ್ರೇಕ್ ಹಾಕ್ತೀರೇನು? ಯಾಕೆ? ಹೆಂಗ್ ಸಾಧ್ಯ ಆಯ್ತದು? ಸ್ವಯಂ ಸಂಸ್ಕಾರವಶಾತ್ ಅಯಂ ಸರ್ವೋಪಿ ಕರ್ಮ ಇದಂ ಸರ್ವಮಪಿ ಕರ್ಮ ಕಥಂ. ಇದೆಲ್ಲವೂ ಹೆಂಗ್ ನಡೀತದೆ ಅಂದ್ರೆ ಸಂಸ್ಕಾರದ ದಾರ್ಢ್ಯ, ದೃಢತೆ ಸಂಸ್ಕಾರದಲ್ಲಿ ಹೆಂಗ್ ಬಂದ್ಬಿಟ್ಟಿದೆ ಅಂತಂದ್ರೆ, ಯಾವನಾರು ಬಂದು ಬಗಲಿಗೆ ನಾನು ಬಲಕ್ಕೆ ಹೋಗ್ಬೇಕಾದ್ರೆ ಬಂದು ಗುದ್ದಬಾರದು ಅಂದ್ರೆ ಇಂಡಿಕೇಟರ್ ಹಾಕ್ಬೇಕು ಅಂತ ಹೇಳಿ ತಲೆಗೆ ಕೈಗೆ ಎರಡಕ್ಕೂ ಸಂಸ್ಕಾರ ಇದೆ. ಅದಕ್ಕಾಗಿ ಅದು ಅಲ್ಲಿ ಹಿಂಗ್ ಹೋಗ್ಬಿಡ್ತದೆ. ಯಾವುದೋ ತಾತ್ಕಾಲಿಕವಾಗಿ ಡ್ರೈವಿಂಗ್ ಸ್ಕೂಲ್ ನಲ್ಲಿ ಹೇಳಿಕೊಟ್ಟ ಪ್ರಾಣ ಹೋಗ್ಬಿಡ್ತದೆ ಅಂತ ಭಯ ಹುಟ್ಟಿಸಿದ ಅಂತ ಅನ್ನೋದಕ್ಕೋಸ್ಕರವಾಗಿ ಇಷ್ಟ ಸಂಸ್ಕಾರ ಈ ದೇಹಕ್ಕೂ ಶರೀರಕ್ಕೂ ಮನಸ್ಸಿಗೂ ಬುದ್ಧಿಗೂ ಬರ್ಬೇಕಂತಂದ್ರೆ ಅನಾದ್ಯನಂತ ಕಾಲದಲ್ಲಿಯೂ ಕೂಡ ಸದಾ ಕಾಲಕ್ಕೂ ಪರಮಾತ್ಮನನ್ನ ಧ್ಯಾನ ಮಾಡತಕ್ಕಂತಹ ಸಂಸ್ಕಾರ ಇಟ್ಕೊಂಡವ್ರಿಗೆ ಇದು ಕಟ್ಟದ ಮಾತೇನಿದೆ. ಪರಮಾತ್ಮನಲ್ಲಿ ವ್ಯಾಪಾರ, ಚಿತ್ತ ವ್ಯಾಪಾರ, ಬಾಹ್ಯ ವ್ಯಾಪಾರಗಳೆಲ್ಲ ಜಗತ್ತಿನಲ್ಲಿ ಅದು ಲೀಲಾಜಾಲವಾಗಿ ನಡೆದೋಗುತ್ತೆ. ಶಾಸ್ತ್ರಾತಿ ಮಂಜುಪದ ರಂಜಿತ ರಮ್ಯ ಸಂಸತ್. ಶಾಸ್ತ್ರದ ಅತ್ಯಂತ ಮಂಗಳಕರವಾಗಿರತಕ್ಕಂತಹ ಮನೋಹರವಾದಂತಹ ಪದದಿಂದ ರಂಜಿತವಾದಂತಹ ಸಂಸತ್ತಿನಲ್ಲಿ ಶಾಸ್ತ್ರ ಚರ್ಚಾ ಎಲ್ಲಿ ನಡೀತಿರ್ತದೋ ಅಲ್ಲಿ ಏನಾಗಲಿ ಅಂತಂದ್ರೆ ನಮ್ಮ ಹೃದಯ, ನಮ್ಮ ಮನಸ್ಸು ಅಲ್ಲಿ ಬರಲಿ. ಅಲ್ಲಿ ಏನೇ ಆ ಮಾನಸ ಸರೋವರದಲ್ಲಿ ಏನೇ ಈ ಮಧ್ವಾತ್ಮಕವಾಗಿರ್ತಕ್ಕಂಥ ಹಂಸ ಅನ್ನೋದು ವಿಹಾರ ಮಾಡಲಿ ಅಂದ್ರೆ ಶ್ರೀಮದಾಚಾರ್ಯರು ನಮ್ಮ ಹೃದಯದಲ್ಲಿ ನಿಂತುಕೊಂಡು ಶಾಸ್ತ್ರದ ಅತಿ ಮನೋಹರವಾಗಿರತಕ್ಕಂತಹ ತತ್ವಗಳನ್ನ ಏನ್ ಮಾಡಲಿ ಅಂದ್ರೆ ನಮ್ಮಿಂದ ನುಡಿಸ್ಲಿ. ಆನಂತರದಲ್ಲಿ ಸರಸ್ವತಿ ದೇವಿಯ ಪ್ರಾರ್ಥನೆ. ಅವರನ್ನ, ಆ ಸರಸ್ವತಿ ದೇವಿಯನ್ನ ಸದಾ ಕಾಲಕ್ಕೂ ಕೂಡ ಇಟ್ಟುಕೊಂಡು ವಾಯುದೇವರು ಮತ್ತು ನಿರಂತರವಾಗಿ ತಾವು ಶಾಸ್ತ್ರವನ್ನ ರಚನೆ ಮಾಡಿರ್ತಕ್ಕಂತಹ ಸರಸ್ವತಿ ದೇವಿಯ ಅನುಗ್ರಹ, ಅವರ ಅನುಗ್ರಹದ ಬಲದಿಂದಾಗಿ ವಾಯುದೇವರು ರಚನೆ ಮಾಡತಕ್ಕಂತಹ ಶಾಸ್ತ್ರದ ಕ್ರಮ ಅದನ್ನೆಲ್ಲ ಸ್ಮರಣ ಮಾಡೋದು. ಇಂಥ ಒಂದು ಅದ್ಭುತವಾದಂತಹ ಕರ್ಮವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂದ್ರೆ, ವಿಶುದ್ಧವಾದಂತಹ ಹರಿಗಾನವನ್ನ ಮಾಡಬೇಕಾದ್ರೆ ಮಧ್ಯದಲ್ಲೆಲ್ಲಾದರೂ ದೋಷ ಸ್ಖಾಲಿತ್ಯಾದಿಗಳು ಬರ್ಬೋದಲ್ಲ. ಅದಕ್ಕಂತಾರವರು ಸ್ಖಾಲಿತ್ಯ ಯಾರಿಗೆ ಬರ್ತದೆ? ಯಾರಿಗೆ ದೋಷ ಇರ್ತದೆ. ಯಾರಿಗೆ ದೋಷ ಇರ್ತದೆ? ಯಾರಿಗೆ ವಿಘ್ನ ಬರ್ತದೆ ಅವ್ರಿಗೆ. ಯಾರಿಗೆ ವಿಘ್ನ ಇರ್ತದೆ? ಯಾರಿಗೆ ಪಾಪ ಇರ್ತದೆ ಅವ್ರಿಗೆ. ಯಾರಿಗೆ ಪಾಪ ಇರ್ತದೆ ಅಂದ್ರೆ ಯಾರು ವಾಸ್ತವದಲ್ಲಿ ನಿತ್ಯದಲ್ಲಿ ಭಗವದ್ ಅನುಗ್ರಹದಿಂದಾಗಿ ವಿದೂರರಿರ್ತಾರೋ ಅವರಿಗೆ ಪಾಪ ಇರ್ತದೆ. ಮತ್ ನಿಮ್ದೇನ್ರಿ ಗತಿ? ಹಯಾಸ್ಯ ನಾಸಾಪುಟ ಜಾತವಾತ ವಿಘಾತ ದೂತಾಘ ಪಲಾಲ ಜಾತಃ ಕವೀಶ ವಾಗೀಶ ಸುತಸ್ಸು ರಮ್ಯಾಂ ಹರೇ ಕಥಾಂ ಶಂಸತಿ ವಾದಿರಾಜಃ. ಒಂದೊಂದರಿಂದ ಇನ್ನೊಂದಕ್ಕೆ ಸಂಬಂಧ ಇದೆ. ಪಾಪ ಇದ್ರೆ ದೋಷ, ದೋಷ ಇದ್ರೆ ವಿಘ್ನ, ವಿಘ್ನ ಇದ್ರೆ ತಪ್ಪುಗಳು, ತಪ್ಪುಗಳಿದ್ರೆ ಅವಘಡಗಳು, ಅವಘಡಗಳಿದ್ರೆ ಜಗತ್ತಿನಲ್ಲಿ ಅಯೋಗ್ಯವಾದ ಕಾವ್ಯ ರಚನೆ.
ಮತ್ತ ಹಂಗಂದ್ರೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಯಾವುದು? ಭಗವಂತನಿಂದ ವಿದೂರರಾಗೋದು, ಭಗವದ್ ಅನುಗ್ರಹದಿಂದ ವಿಮುಖರಾಗೋದು. ಮತ್ ನಮ್ದೇನು ಗತಿ ಅಂದ್ರೆ ಹಯಾಸ್ಯ ನಾಸಾಪುಟ ಜಾತ ಬಾತ ವಿಘಾತ ದೂತಾಘ. ಆ ಹಯಗ್ರೀವ ದೇವರು ಶ್ವಾಸೋಚ್ಛ್ವಾಸಾದಿಗಳನ್ನು ಏನ್ ಮಾಡ್ತಾರೆ? ತನ್ನಿಮಿತ್ತಕವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ನನ್ನನ್ನ ಎದುರಿಗಿಟ್ಟುಕೊಂಡ್ಬಿಟ್ಟು ನನ್ನನ್ನ ಸಂಪೂರ್ಣ ಪ್ರಮಾಣದಲ್ಲಿ ತಮ್ಮ ಶ್ವಾಸೋಚ್ಛ್ವಾಸದಿಂದಾಗಿ ಸರ್ವ ವಿಧವಾದ ಪಾಪವನ್ನ ಕಳೆದಿದ್ದಾರಂದು. ಯಾವ ಪಾಪ ನಿಮಿತ್ತವಾಗಿ ನಾನು ಜೀವಕೋಟಿ ಪ್ರವಿಷ್ಟನಾಗಿ ನಾನು ಸಾಮಾನ್ಯ ವ್ಯಕ್ತಿ ಹಾಗೆ ಇರಬೇಕಾಗಿತ್ತೋ ನಾನು ಆಗಬಾರದು, ನಾನು ಜೀವೋತ್ತಮನಾಗಬೇಕು ಅಂತನ್ನೋ ಕಾರಣಕ್ಕೆ ನನ್ನನ್ನು ಈ ರೀತಿಯಲ್ಲಿ ಮಾಡಿದ್ದಾರೆ ಅವರು. ಹೆಂಗೆ? ಸರ್ವ ವಿಧವಾದಂತಹ ನನ್ನ ದೋಷಗಳನ್ನ ಕಳೆದು ನಿರ್ದೋಷನಾಗಿರ್ತಕ್ಕಂತಹ ನನ್ನನ್ನ ಏನು ಮಾಡಿದ್ದಾರೆ ಅಂದ್ರೆ ಸಾಧನೆಯಲ್ಲಿ ಇಟ್ಟಿದ್ದಾರೆ. ಅಂದ ಮೇಲೆ ದೋಷಗಳೇ ಇಲ್ಲದೆ ಇದ್ದವನು ನಾನು ಕಾವ್ಯವನ್ನು ರಚನೆ ಮಾಡಿದ್ರೆ ಅದು ನಿರ್ದುಷ್ಟವಾದ ಕಾವ್ಯ ಆಗ್ತದೆ ಅಂತ ನಾ ಬೇರೆ ಹೇಳಲೇಬೇಕಾಗುತ್ತೆ. ರಾ ಮಟೀರಿಯಲ್ಲೇ ಏನಿದೆ ಅದು ಅತ್ಯಂತ ಶುದ್ಧವಾಗಿದೆ. ಇನ್ನು ರೆಡಿ ಮಟೀರಿಯಲ್ ಅಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಶಕ್ಯವೇ ಇಲ್ಲ. ಯಾಕೆ? ಆ ರೀತಿಯಲ್ಲಿ ಆ ಕಾವ್ಯ ರಚನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಮಗ್ರ ವಿಧವಾಗಿರತಕ್ಕಂತಹ ಪುಣ್ಯ, ಬೌದ್ಧಿಕ ವಿಕಾಸಾದಿಗಳು, ಪ್ರಜ್ಞಾಶಕ್ತಿ, ಧೀಶಕ್ತಿ ಇದನ್ನೆಲ್ಲವನ್ನು ಕೂಡ ಏನ್ ಮಾಡ್ತಾ ಇದ್ದಾನೆ? ಹಯಗ್ರೀವ ದೇವರು ಎದುರಿಗೆ ನಿಂತುಕೊಂಡು ತುಂಬಿದ್ದಾನೆ. ಇತಿಹಾಸ ಸುಂದರ ಪುರಾಣ ಸೂತ್ರ ಸಪ್ರಿಯ ಪಂಚರತ್ರ ನಿಜ ಭಾವ ಸಂಯುತಂ ಅಶೃಣೋದನಂತ ಹೃದನಂತ ತೋಚಿರ ಪರಮಾರ್ಥಮಪ್ಯಗಣಿತಾಗಮಾವಲೇ ಪುರಯೇವ ಪೂರಿತಮಪೂರಯ ಪುನರ್ ನನು ಕೃಷ್ಣ ಏಷ ಪರಮಾರ್ಥ ಸಂಖ್ಯೆಯ. ಆಚಾರ್ಯರ ಬಗ್ಗೆ ಹೇಳ್ತಾರಲ್ಲ ಯಾರು? ಪಂಡಿತಾಚಾರ್ಯ. ತಾವು ಹೇಳ್ಬೇಕಾದ್ರೆ ಅನಾದಿ ಕಾಲದಿಂದಲೂ ಶಾಸ್ತ್ರ ಅಂತನ್ನೋದು ಅವರಲ್ಲಿ ತುಂಬಿದ್ರು ಕೂಡ ಪುನಃ ಪರಮಾತ್ಮ ಎದುರಿಗೆ ಕೂತ್ಕೊಂಡು ಪ್ರೀತಿಯಿಂದ ಶಾಸ್ತ್ರ ಸಂತತಿಯನ್ನ ಹೆಂಗೆ ತುಂಬಿಸಿದ್ನೋ ಆ ರೀತಿಯಲ್ಲಿ ಹಯಗ್ರೀವ ದೇವರು ಏನ್ ಮಾಡ್ತಿದ್ದಾರೆ? ನಿಜಾನುಗ್ರಹ ಭಾಗಿಯಾಗಿರ್ತಕ್ಕಂತಹ ನನ್ನನ್ನು ಕೂರಿಸಿಕೊಂಡು ತತ್ವೋಪದೇಶವನ್ನ ಕೊಡುವತಕ್ಕಂತಹ ನಿಮಿತ್ತದಿಂದಾಗಿ ನನ್ನನ್ನ ಸರ್ವ ವಿಧದಲ್ಲಿ ಶುದ್ಧನನ್ನ ಮಾಡಿ ಏನು ಮಾಡ್ತಿದ್ದಾರೆ ಅಂದ್ರೆ ನನ್ನಿಂದ ಕಾವ್ಯವನ್ನ ರಚನಾ ಮಾಡಿಸ್ತಿದ್ದಾರೆ. ಆದ್ದರಿಂದಾಗಿ ಪರಮಾತ್ಮನ ಕಥಾವನ್ನ ನಾನು ಹೇಳ್ತೀನಿ ಅಂತ ನಂತ ನಾನು ಹೇಳೋದು ಅದು ನನ್ನ ಸಾಮರ್ಥ್ಯ ಅಲ್ಲ. ಪರಮಾತ್ಮ ಎದುರಿಗಿದ್ದು ನನ್ನ ಸರ್ವ ವಿಧವಾದಂತಹ ದೋಷಗಳನ್ನು ಕಳೆದು ನನ್ನಿಂದ ಕಾರ್ಯವನ್ನು ಮಾಡ್ತೀನಿ. ಇದು ನೈಜವಾದಂತಹ ಸ್ವರೂಪ. ಸಾಮಾನ್ಯವಾಗಿ ಕೃತಿಕರ್ತೃಗಳೆಲ್ಲ ಏನ್ ಮಾಡ್ತಾರೆ? ಜಗತ್ತಿನಲ್ಲಿ ಸಾತ್ವಿಕರೆಲ್ಲರೂ ಅವಲಂಬನೆ ಮಾಡತಕ್ಕಂತಹ ಒಂದು ಮಾರ್ಗವನ್ನು ವಿಡಂಬನೆಗೋಸ್ಕರವಾಗಿ ಅನುಸರಣೆ ಮಾಡ್ತಾರೆ. ವಿಡಂಬನೆ ಅಂತ ಒಂದಿದೆ, ನಾಟಕ ಅಂತ. ಅದನ್ನು ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿ ಸಹಜವಾಗಿ ನಟಿಸ್ತಾರೋ ಅಷ್ಟಷ್ಟು ಜಗತ್ತಿನಲ್ಲಿ ಉದ್ದಾಮ ವ್ಯಕ್ತಿಗಳು ಅಂತ ಆಗ್ತದೆ. ಸಹಜವಾಗಿರ್ಬೇಕು ನಟನೆ. ಹೆಂಡತಿನ ಕಳ್ಕೊಂಡಿದ್ದಕ್ಕೆ ಪರಮಾತ್ಮ ಆಗ್ತ ಸಾಮಾನ್ಯರು ಹೆಂಗ್ ಕಳ್ತಾರೋ ಅದಕ್ಕಿಂತ ಚೆನ್ನಾಗತ್ತ. ಆದ್ರಿಂದಾಗಿ ರಾಮ ಹೆಂಡತಿಯನ್ನು ಕಳ್ಕೊಂಡ ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ ಬಂತು. ಅವತ್ತಿಂದ ಇವತ್ತಿನ ತನಕ ಎಲ್ಲರೂ ಏನಂತಾರೆ? ಇದ್ದದ್ದೇನೇನು ರಾಮಾಯಣ ಅಂತ ನಿಂತಾರೆ. ಯಾಕೆ? ಆ ನಟನೆಯಲ್ಲಿ ಸಾಹಸಿಕತೆಯನ್ನು ತರಬೇಕು. 10 ಜನ ಹೇಗಿರ್ತಾರೋ ಸರ್ವ ವಿಧವಾದಂತಹ ಕರ್ಮಗಳನ್ನ ಮಾಡಿದಾಗಲೂ ಅತಿಮಾನುಷವಾಗಿರ್ತಕ್ಕಂತಹ ಚರಿತ್ರೆಗಳನ್ನು ತೋರಿಸಿದಾಗಲೂ ಸಾಮಾನ್ಯರಲ್ಲಿ ನಾನೊಬ್ಬ ಅಸಾಮಾನ್ಯ ಅಂತ ಗೊತ್ತಾಗಿರಬಾರದು. ಸಾಮಾನ್ಯರಿಗೆ ದಾವಾಗ್ನಿಪಾನವನ್ನ ಮಾಡಿದ್ದಾನೆ, ಯಮುನಾ ನದಿಯಲ್ಲಿರ್ತಕ್ಕಂತಹ ಕಾಳಿಂಗನನ್ನ ಮರ್ದನ ಮಾಡಿದ್ದಾನೆ, ಕೃಷ್ಣನನ್ನ ನೋಡಿಬಿಟ್ಟು ಗೋಪಾಲಕರೆಲ್ಲರೂ ಬಂದು ಸ್ತೋತ್ರ ಮಾಡಿದ್ರಂತೆ. ಕೃಷ್ಣ ಎಂಥ ಅದ್ಭುತನಾಗಿರ್ತಕ್ಕಂತಹ ವ್ಯಕ್ತಿ. ಜಗತ್ನಲ್ಲಿ ಅಗ್ನಿಯೇ ಮೊದಲಾಗಿರ್ತಕ್ಕಂತಹ ಪಂಚಮಹಾಭೂತಗಳನ್ನ ನುಂಗುವಂತಹ ವ್ಯಕ್ತಿಗಳನ್ನು ಯಾರಾದ್ರೂ ಕಂಡಿದ್ದಾರೇನೋ? ನೀನು ಅಂತಹ ಮಹದದ್ಭುತನಾದ ವ್ಯಕ್ತಿ ಅಂತ ಸ್ತೋತ್ರ ಮಾಡ್ಲಿಕ್ಕೆ ಆರಂಭ ಮಾಡಿದ್ರಂತೆ. ಕೃಷ್ಣ ಅಂದ, ಅದೆಲ್ಲ ಏನ್ ಮಾಡ್ತೀಯೋ, ನಾನು ಒಬ್ಬ ಸಾಮಾನ್ಯ, ನಿಮ್ಮೊಳಗೆ ಒಬ್ಬನು ಅಂತ ಹೇಳ್ಬಿಟ್ಟು ಉತ್ತರ ಕ್ಷಣದಲ್ಲಿ ಬುದ್ಧಿ ವ್ಯತ್ಯಾಸ ಆಗುತ್ತೆ. ಆದ್ದರಿಂದಾಗಿ ಅಂತ ನಾನೀ ಕಾವ್ಯವನ್ನ ರಚನೆ ಮಾಡಿದೆ, ನಿರ್ದುಷ್ಟವಾಗಿದೆ ಅಂತ ಅನ್ನೋದು ಸತ್ಯವಾಗಿದೆ. ಆದ್ರೆ ಸಾಮಾನ್ಯವಾಗಿ ಕೃತಿಕರ್ತೃಗಳೆಲ್ಲರೂ ಸ್ವಾಹಂಕಾರವನ್ನ ಖಂಡನ ಮಾಡ್ತಾರೆ. ಕಾವ್ಯದ ಶೈಲಿಯಲ್ಲಿ ನಾನು ಕೂಡ ಹೇಳ್ತಿದ್ದೀನಿ, ಎಲ್ಲಾ ಹೂಗಳಲ್ಲಿ ಅತ್ಯಂತ ಅಲ್ಪ ಕಾಲದವರೆಗೆ
ಅತಿ ಸುದೀರ್ಘವಾಗಿರ್ತಕ್ಕಂತಹ ಸುವಾಸನೆಯನ್ನು ಬೀರತಕ್ಕಂತಹ ಹೂ ಅಂದ್ರೆ ಅದು ಜಾಜಿ ಹೂ. ಅದನ್ನು ಸಾಮಾನ್ಯವಾಗಿ ಹೆಣ್ಮಕ್ಳು ಮುಡಿಯೋದು ಯಾವಾಗ ಮುಡಿತಾರೆ ಅಂದ್ರೆ ಅರಳಿದ ಮೇಲೆ ಮುಡಿಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಮುಡಿದ ತಕ್ಷಣ ಅದು ಬತ್ತಿ ಹೋಗುತ್ತೆ. ಅದಕ್ಕೆ ಅದನ್ನ ಮುಡಿಯೋದೇ ಯಾವಾಗ ಅಂದ್ರೆ ಮೊಗ್ಗಿದ್ದ, ಮುಡಿದ ತಕ್ಷಣ ಅರಳಿ ಬಿಡ್ತದೆ. ಆ ಜಾಜಿ ಹೂವನ್ನ ಕಟ್ಟಲಿಕ್ಕೆ ಬಹಳ ಕುಶಲವಂತಿಕೆ ಬೇಕು. ಯಾಕೆಂದ್ರೆ ಆ ಮೊಗ್ಗುಗಳು ಬಹಳ ಚಿಕ್ಕ ಚಿಕ್ಕದಿರುತ್ತದೆ, ಸೂಕ್ಷ್ಮವಾದಂತಹ ಮೊಗ್ಗು. ಅದನ್ನ ಚಿತ್ತಾಕರ್ಷಕವಾಗಿ ಹೆಣೆಗೆ ಬರೋ ಹಂಗೆ ಕಟ್ಟಬೇಕು. ಯಾಕೆಂದ್ರೆ ಅದು ಮೊಗ್ಗಿದ್ದಾಗ ಮುಡಿಸಿದ್ರೆ ಅದು ಒಂದು ರೀತಿಯಲ್ಲಿ ಚಂದ ಕಾಣಿಸ್ತದೆ, ಅರಳಿದ ಮೇಲೆ ಅದು ಇನ್ನೊಂದು ರೀತಿ ಸೌಂದರ್ಯವನ್ನು ತೋರಿಸ್ತದೆ. ಉಭಯ ಸೌಂದರ್ಯವನ್ನು ನೋಡಬೇಕು ಅಂದ್ರೆ ಕಟ್ಟೋನಲ್ಲಿ ತುಂಬಾ ಜಾಣತನ ಇರಬೇಕು. ಹೂ ಬಹಳ ಸುಂದರವಾದಂಥದ್ದು, ಕಟ್ಟೋನು ಜಾಣ ಇರಲಿಲ್ಲ ಅಂತ ಅನ್ಕೊಳ್ಳಿ, ಸಾಮಾನ್ಯವಾಗಿ ಕಟ್ಟದ. ಆವಾಗ ಈ ಹೆಂಗಸರು ಸರಿಯಾಗಿ ಕಟ್ಟಿಲ್ಲ ಅಂತ ಹೇಳಿ ಮುಡ್ಕೊಳ್ಳೋದು ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ? ಇಲ್ಲ. ಏನ್ ಮಾಡ್ತಾರೆ, ಆ ಹೂವಿನ ಮೇಲಿನ ಅಪೇಕ್ಷೆಗೋಸ್ಕರವಾಗಿ ಕಟ್ಟೋದು ವ್ಯತ್ಯಾಸ ಆದ್ರೂ ಹೆಂಗ್ ತಗೊಂಡ್ಬಿಡ್ತಾರೋ ಹಂಗೆ ಕೃಷ್ಣ ಕಥಾ ಅಂತ ಅನ್ನೋದು ಅದೊಂದು ಅದ್ಭುತವಾಗಿರ್ತಕ್ಕಂತಹ ಅಸಾಧ್ಯವಾದಂತಹ ಚರಿತ್ರಾ ವಿಶೇಷ. ಅದನ್ನ ನನ್ನಂಥ ಗೊತ್ತಿಲ್ಲದೆ ಇದ್ದವನು ಏನಾದ್ರೂ ಹೇಳಿದೆ ಅಂತ ಅನ್ಕೊಳ್ಳಿ, ಅದು ಕೂಡ ವಿವೇಕಿಗಳಾದವರು ಸ್ವೀಕಾರ ಮಾಡೇ ಮಾಡ್ತಾರೆ. ಯಾಕೆ? ಅದು ಕೃಷ್ಣ ಕಥಾ ಆದದ್ದಕ್ಕೋಸ್ಕರ. ಅದು ಸಾಮಾನ್ಯ ಕಥಾ ಅಲ್ಲ. ಅದು ಯಾವುದದು? ಅದು ಕೃಷ್ಣ ಕಥಾ. ಆದ್ದರಿಂದ ಅದನ್ನು ಸಕಲರೂ ಕೂಡ ಆಸ್ವಾದನ ಮಾಡೇ ಮಾಡ್ತಾರೆ. ಯಾಕೆ ಅಂದ್ರೆ ಆ ಕಥಾಕ್ಕಿರತಕ್ಕಂತಹ ಸ್ವಾರಸ್ಯದ ಪ್ರಯುಕ್ತವಾಗಿ. ಹೇಗೋ ಹಾಗೆ ಅಪಂಡಿತೇನಾಪಿ ಮಯಾರ್ಜಿತೇಯಂ ಮುಕುಂದ ಲೀಲಾ ಕವಿಕಂಠಮಾಲಾ ಅಕೌಶಲೇನ ಗ್ರಥಿತೇತಿ ಜಾತಿ ಪ್ರಸೂನಮಾಲಾಂ ಕಿಮು ಸಂತ್ಯಜಂತಿ. ಆ ಕಥಾನೇ ಬಹಳ ಸ್ವಾರಸ್ಯವಾಗಿರೋದ್ರಿಂದಾಗಿ ಹೇಳೋನು ನಾನು ವ್ಯತ್ಯಾಸವಾಗಿ ಹೇಳಿದರೂ ಕೂಡ ಅದನ್ನ ಬೇರೆಯವರು ಯಾರೂ ಕೂಡ ಪರಿತ್ಯಾಗ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ ಮೇಲೆ ಓದೋರಿಗೂ ಇಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ನನ್ನ ಗ್ರಂಥ ಓದ್ಬೇಕಂದ್ರೆ ವಿವೇಕಿಗಳಿರ್ಬೇಕು, ಅವಿವೇಕಿಗಳು ಓದಬೇಡ್ರಿ ಅಂತ. ಇದು ಕಾಕುಸ್ವರ. ಇದು ಹೇಳೋದ್ರಲ್ಲಿ ಹೆಂಗ್ ಬರೀತಾರೆ ಅಂದ್ರೆ, ಇಲ್ಲಿ ಒಬ್ಬವನು ಹೇಳಿದಾರಲ್ಲ, ಈ ಜಗತ್ತಿನಲ್ಲೆಲ್ಲ ಬದುಕೋದು ಹೆಂಗೆ ಅಂತ ಹೇಳ್ಕೊಡ್ಲಿಕ್ಕೆ ಒಂದು ಶಾಲೆ ಇದೆ. ಏನಂತಾರ ಒಂದು ಸುಡ್ಗಾಡು, ಆರ್ಟ್ ಆಫ್ ಲಿವಿಂಗ್. ಇಲ್ಲಿಂದ ಮುಂದೆ ಹೇಳಿದ್ರೆ ಎಲ್ಲೇ ಇದೆ. ಅಲ್ಲಿ ಯಾರು ಹೋಗ್ತಾರೆ ಅಂತಂದ್ರೆ, ಯಾರು ತುಂಬಾ ದುಶ್ಚಟಗಳನ್ನು ಇಟ್ಕೊಂಡಿರ್ತಾರೆ, ದುರ್ವ್ಯಾಪಾರಗಳನ್ನು ಮಾಡ್ತಿರ್ತಾರೆ, ಹಂಗಿರ್ತಾರೆ ಹಿಂಗಿರ್ತಾರೆ ಅಂತವ್ರನ್ನೆಲ್ಲರೂ ಅಲ್ಲಿ ಹೋಗಿ ಸೇರಿಸ್ತಾರೆ. ಅಲ್ಲಿ ಹೋಗಿರ್ತಾರೆ, ನಾವು ಪರಿವರ್ತನೆ ಆಗ್ಬೇಕು ಅಂತ ಹೇಳಿ ಬರೀತಾರೆ. ಅವನಲ್ಲಿ ಒಂದು ದೊಡ್ಡದಾದಂತಹ ಬೋರ್ಡ್ ಬರ್ಸಾಕಿದೆ, ನೀವು ದುಶ್ಚಟಗಳನ್ನ ಬಿಡ್ರಿ ಅಂತೆಲ್ಲ ಬರ್ದಿಲ್ಲ. ನಾವು ಬರ್ದಿದ್ದು ಬಹಳ ಸ್ವಾರಸ್ಯವಾಗಿ ಬರ್ದಿದ್ದಾರೆ. ಬೈಯೋದು ಹಿಂಗೆ ಬೈಬೇಕು ನೋಡ್ಕೊಳ್ಳಿ. ಇಲ್ಲಿ ಪವಿತ್ರಾತ್ಮಗಳು ಮಾತ್ರ ಸಂಚರಿಸುತ್ತವೆ ಅಂತ ಬರೆದಿದ್ದಾರೆ. ಏನ್ ಬರೆದಿದ್ದಾನೆ? ಇಲ್ಲಿ ಪವಿತ್ರಾತ್ಮಗಳು ಮಾತ್ರ ಸಂಚರಿಸುತ್ತವೆ ಅಂದ್ರೆ ನೀವೇನಾದ್ರೂ ದುಶ್ಚಟಗಳನ್ನ ಮಾಡೋರಿದ್ರೆ ಅಪವಿತ್ರಾತ್ಮಗಳಿದ್ದೀರಿ, ಎದ್ ಹೊರಗೋರಿ ಅಂತ ಅಭಿಪ್ರಾಯ. ಅದನ್ನ ಹೆಂಗಿದೆಯೋ ಹಂಗೆ ಓದಿ ತಿಳ್ಕೊಬಾರ್ದದ್ರ, ಅದಕ್ಕೆ ವ್ಯುತ್ಕ್ರಮವಾಗಿ ಅರ್ಥ ಮಾಡೋದು ಅಂತಿದೆ. ಆದ್ದರಿಂದಾಗಿ ಈ ಕಾವ್ಯ ಆಸ್ವಾದ್ಯವಾಗಿರ್ತಕ್ಕಂಥದ್ದು. ಇದನ್ನ ಪರಿತ್ಯಾಗ ಮಾಡ್ತೀನಿ ಅಂತ ಹೊರಟ್ರೆ ಕೃಷ್ಣ ಚರಿತ್ರ ಅಂತ ಆದದ್ರಿಂದ ವಿವೇಕಿಗಳು ಅದನ್ನೆಲ್ಲರೂ ಸ್ವೀಕಾರ ಮಾಡ್ತಾರಾದ್ರಿಂದ ಪರಿತ್ಯಾಗ ಮಾಡಿದ್ರೆ ನೀವು ಮೂರ್ಖರಾಗ್ತೀರಿ ಅಂತ ಅಭಿಪ್ರಾಯ. ಅದನ್ನ ಹೇಳೋದು ಸ್ವಾರಸ್ಯ. ಹೆಂಗೆ ಇಲ್ಲಿ ಪವಿತ್ರಾತ್ಮಗಳು ಸಂಚರಿಸುತ್ತವೆ ಅಂತ ಹೇಳ್ತಾರಲ್ಲ, ಹಂಗಿದ್ದಂಗೆ ದುಶ್ಚಟ ಮಾಡ್ಬೇಡ್ರಿ ಅಂತಂದ್ರೆ ಹರ್ಟ್ ಆಗತ್ತೆ. ಅಯ್ಯೋ ನಮ್ಗೆ ಹೇಳಿದ ತಕ್ಷಣ ಹೀಗ್ ಮಾಡ್ರಿ ಅಂದ್ರು, ಹಾಗ್ ಮಾಡ್ರಿ ಅಂದ್ರು, ಇದನ್ ಮಾಡ್ರಿ ಅಂದ್ರು, ಅದನ್ನ ಬಿಡ್ರಿ ಅಂದ್ರು, ವಿಧಿ ಹೇಳಿದ್ರು, ನಿಷೇಧ ಹೇಳಿದ್ರು, ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಇದನ್ನ ವಿವೇಕಿಗಳು ಮಾತ್ರ ಓದುತ್ತಾರೆ ಅಂದ್ರೆ ಏನರ್ಥ? ಬಿಟ್ರೆ ನೀವು ಅವಿವೇಕಿಗಳಾಗ್ತೀರಿ ಅಂತ. ಅವರು ಬರೆಯುವಂತ ಶೈಲಿ ಅದು. ಶಾಸ್ತ್ರದಲ್ಲಿ ಹಿಂದೆ ಇದ್ದದ್ದನ್ನು ಹೊಸದಾಗಿ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನು ತೆಗೆಯತಕ್ಕಂತಹ ವಿವೇಕ ಮಾತ್ರ ಇರ್ಬೇಕಷ್ಟೇ. ವಿವೇಕ ಇದ್ದವನು ಏನ್ ಮಾಡ್ತಾನ? ಅದನ್ನ ದೃಷ್ಟಿಕೋನವನ್ನ ಬದಲಿಸಿ ನೋಡ್ತಾನ. ಅದಕ್ಕಾಗಿ ವಾದರಾಜ ತೀರ್ಥರು ಏನ್ ಮಾಡಿದ್ರು?
ಅಪಂಡಿತೇನಾಪಿ ಮಯಾರ್ಚಿತೇಯಂ ಅಂತ ಹೇಳೋದ್ರ ಮೂಲಕವಾಗಿ ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಸ್ವಾಹಂಕಾರ ಖಂಡನ ಮಾಡ್ಕೊಂತಿದ್ದಾರೆ ಅಂತ. ಅಷ್ಟೇ ಅಲ್ಲ, ಪರಾಹಂಕಾರವನ್ನು ವಿಮರ್ಶೆ ಮಾಡ್ತಾರೆ. ಓದವರೆಲ್ಲರೂ ಅಹಂಕಾರ ಬಿಟ್ಟು ಹೋಗ್ಬೇಕಲ್ಲ. ಆದ್ರಿಂದ ಅಹಂಕಾರ ಬಿಡಬೇಕು ಅಂದ್ರೆ ಏನಿರ್ಬೇಕು? ವಿವೇಕ ಇರಬೇಕು. ಅವಿವೇಕಿಗಳಾದ್ರೆ ಏನಾಗೋದಿಲ್ಲ, ಈ ಗ್ರಂಥ ಓದ್ಲಿಕ್ಕೆ ಆಗೋದಿಲ್ಲ. ಯಾರು ಅವಿವೇಕಿಗಳಾಗಿರ್ತಾರೆ, ಯಾರು ಕೃಷ್ಣ ಚರಿತ್ರವನ್ನು ಬಿಡ್ತಾರೆ, ಅವರು ಅವಿವೇಕಿಗಳಾಗ್ತಾರೆ. ನಾನಾ ಕ್ರಮದಲ್ಲಿ ಅದಕ್ಕೆ ವ್ಯಾಪಕ ಭಾವಗಳನ್ನು ಹಾಕಿ ಮಾತಾಡತಕ್ಕಂತಹ ಶೈಲಿ, ಶಾಸ್ತ್ರದ ಥಳಕಿನಲ್ಲಿ ಮಾತಾಡುವಂತಹದ್ದು ಕ್ರಮ. ಇನ್ನು ಹೇಳ್ತಾರೆ, ಜಗತ್ತಿನಲ್ಲಿ ದೋಷಗಳಿದ್ದಾವೆ ಅಂತನ್ನೋ ಕಾರಣಕ್ಕಾಗಿ ಪದಾರ್ಥಗಳನ್ನೆಲ್ಲರೂ ಬಿಡ್ತಾರೆ. ತುಂಬಾ ಅಡಿಗೆ ರುಚಿಯಾಗಿತ್ರಿ, ಏನ್ ಮಾಡಬೇಕು, ಬಹಳ ಸೌಂದರ್ಯ ಇತ್ತು ಅಡಿಗೆಯಲ್ಲಿ, ಲಾವಣ್ಯ ಇತ್ತು ಬಹಳ ಅಂತ. ಅಂದ್ರೆ ಏನರ್ಥ? ತುಂಬಾ ಚಂದಿತ್ತು ಅಂತಂದ ಅರ್ಥ ಅಲ್ಲ. ಲಾವಣ್ಯ ತುಂಬಾ ಇತ್ತು ಅಂದ್ರೆ ಲವಣಸ್ಯ ಭಾವ ಅಂದ್ರೆ ಉಪ್ಪು ಹೆಚ್ಚಾಗಿತ್ತು ಅಂತ. ಬೈಲಿಕ್ಕೆ ನಾನಾ ರೀತಿಯಾದಂತಹ ಮಾರ್ಗಗಳಿದ್ದಾವೆ ನಮ್ಮಲ್ಲೆಲ್ಲ. ಒಳ್ಳೊಳ್ಳೆ ಮಾರ್ಗದಲ್ಲಿ ಬೈತಾರೆ. ಯಾವನೋ ಒಬ್ಬನಿಗೆ ಭಾರತ ಸರ್ಕಾರ ಗೌರವ ಕೊಡ್ತು ಅಂತ ಹೇಳಿ ದೇವಾನಾಂ ಪ್ರಿಯ ಅಂತ ಹೇಳಿ ಕೊಟ್ಟಿದ್ದಾರೆ. ಶುದ್ಧ ಸಂಸ್ಕೃತದಲ್ಲಿ ದೇವಾನಾಂ ಪ್ರಿಯ ಅಂದ್ರೆ ಮೂರ್ಖ ಅಂತ ಅರ್ಥ. ಕನ್ನಡದಲ್ಲಿ ಬೈತು ಗೊತ್ತಿಲ್ಲ, ನೀ ಮಾಡೋ ಕೆಲಸ ಏವರಿಗೆ ಪ್ರೀತಿ ಅಂದ್ರೆ ಏನರ್ಥ? ಮಹಾ ಮೂರ್ಖಿದ್ದಿ ಅಂತ. ಅದನ್ನು ಸರ್ಕಾರದವರು ಗೌರವ ಕೊಟ್ಟರು ಅಂತ ಹೇಳಿ ತಲೆಗೆಲ್ಲ ಹಾಕೊಂಡ್ಬಿಟ್ರಿ ಅವರು. ದೇವಾನಾಂ ಪ್ರಿಯ ಅಂದ್ರೇನು? ಮೂರ್ಖ. ಆದ್ದರಿಂದಾಗಿ ಹಂಗೆಲ್ಲ ದೋಷಗಳಿರುವಂತಹ ಸಮಯದಲ್ಲಿ ಎಲ್ಲರೂ ಕೂಡ ಪದಾರ್ಥಗಳನ್ನು ಬಿಟ್ಟು ಬಿಡ್ತಾರೆ. ದೋಷ ಇದೆ ಅಂತ ಹೇಳ್ತಾರೆ, ಪದಾರ್ಥಗಳನ್ನ ಪರಿತ್ಯಾಗ ಮಾಡಬೇಕು. ಹಂಗೇನೆ ಈ ಕಾವ್ಯದಲ್ಲೂ ದೋಷ ಇದೆ ಅಂದ್ರೆ ಬಿಡಬಾರ್ದೆ. ಓದ್ಲೇಬೇಕು ಅಂತ ನೀವ್ಯಾಕೆ ಹಠ ಹೇಳ್ತೀವಿ? ನಮ್ಮನ್ನೆಲ್ಲ ಈ ರೀತಿ ಕೊಂಕು ಮಾತಾಡಿ ಓದೋ ಹಂಗೆ ಯಾಕೆ ಪ್ರೇರಣೆ ಮಾಡಿ ಬಿಡಬಾರ್ದೆ? ಅದಕ್ಕಂತ ಜಗತ್ನಲ್ಲಿ ಯಾರ್ಯಾರೋ ಏನೇನೋ ಪದಾರ್ಥಗಳನ್ನು ಬಿಡ್ತಾರೆ. ಲಕ್ಷ್ಮೀದೇವಿಯಲ್ಲಿ ತುಂಬಾ ಚಾಂಚಲ್ಯ ಇದೆ. ಆ ಚಾಂಚಲ್ಯ ಇದೆ ಅಂತ ಹೇಳಿ ಲಕ್ಷ್ಮಿಯನ್ನ ಒಲ್ಲೆ ಅಂದಿರತಕ್ಕಂತಹ ಭೂಪ್ರಗಳು ಯಾರಾದ್ರೂ ಇದ್ದಾರ? ಆಬಾಲ ವೃದ್ಧರಾದಿಯಾಗಿ ಒಬ್ಬವನು ಕನ್ನಡ ಸಂಸ್ಕೃತ ಎರಡೂ ಸೇರಿಸಿ ಒಂದು ಗಾದಿ ಮಾತು ಮಾಡಿದ್ನಂತೆ. ಕೇಳ್ರಿ, ಸ್ವಾರಸ್ಯ ಹೆಂಗಿದೆ. ಹಣವಾನ್ ಗುಣವಾನ್ ಲೋಕೆ, ಹಣವಾನ್ ಗುಣವಾನ್ ಲೋಕೆ, ಹಣಹೀನೋ ಹೆಣಾಧಮ. ಕನ್ನಡ ಗೊತ್ತಿದ್ದವರಿಗೆ ಗೊತ್ತಾಗ್ಬಿಡ್ಬೇಕದು. ಹೆಣಂ ನೊಣ ಸಂಶ್ರಯಂತೆ ಹಣಹೀನಂ ನಕಶ್ಚನ ಅಂತ. ಹೆಂಗಿದೆ? ಕನ್ನಡ ಗೊತ್ತಿದ್ದವರಿಗೆ ಸಂಸ್ಕೃತದ ಶ್ಲೋಕ ಧ್ಯಾನ ಆಗಬೇಕು, ರಚನೆ ಮಾಡಬೇಕು ಅಂದ್ರೆ ಇಂಥ ಸ್ವಾರಸ್ಯ ಇರಬೇಕು. ಆದ್ರಿಂದ ಜಗತ್ತಿನಲ್ಲಿ ಏನೆಲ್ಲಾ ಅನರ್ಥಗಳು ಇದ್ದರೂ ಕೂಡ ದ್ರವ್ಯದಿಂದ ಅದನ್ನು ಯಾರು ಹೆಂಗ್ ಪರಿತ್ಯಾಗ ಮಾಡೋದಿಕ್ಕೋ ಅದಕ್ಕೆ ಬುಧಾ ವಿದಗ್ಧೈ ಕಿಮುಪೇಕ್ಷಣೀಯ ಪಯೋದ್ವಿಜಾ ಚಂಚಲತಾಖ್ಯ ದೋಷ ಅಪಿ ಪ್ರಮಾದ ಗತಲೋಷ ಲೇಷ ಮಿಮಾಂ ಕವಿತ್ವಂ ಶ್ರೀಯಮಾದ್ರಿಯಧ್ವಂ. ಈ ಕವಿತಾ ವಾಚನದಲ್ಲಿ, ಈ ಕವಿತಾ ಸಂಪತ್ತಿನಲ್ಲಿ ಏನಾದರೂ ಸ್ವಲ್ಪ ದೋಷಗಳಿದ್ರೆ ಅದನ್ನ ಚಾಂಚಲ್ಯ ಇರೋದರ ಪ್ರಯುಕ್ತವಾಗಿ ವಿವೇಕಿಗಳು ಯಾವ ರೀತಿಯಲ್ಲಿ ಸಂಪದಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯನ್ನು, ಸಂಪತ್ತನ್ನು ಯಾವ ರೀತಿ ಪರಿತ್ಯಾಗ ಮಾಡದೇನೆ ಸ್ವೀಕಾರ ಮಾಡ್ತಾರೋ ಹಂಗೆ ಇಲ್ಲಿಯೂ ದೋಷ ಇದ್ರೂ ಕೂಡ ಮತ್ತೆ ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಕಾವ್ಯವನ್ನ ಆರಂಭ ಮಾಡ್ತಾರೆ. ಹಿಂದಕ್ಕೆ ಕೃಷ್ಣಾವತಾರ ಆಗೋಕ್ಕಿಂತ ಮುಂಚೆ ದೈತ್ಯರುಗಳೆಲ್ಲ ಭೂಮಂಡಲದಲ್ಲಿ ಅವತಾರ ಮಾಡಿದ್ರು. ಒಬ್ಬೊಬ್ಬರಿಗೂ ಒಬ್ಬೊಬ್ಬರು ವಿರುದ್ಧ ವಿಚಿತ್ರ ಆಗಿರತಕ್ಕಂತಹ ದೇವತೆಗಳ ಅನುಗ್ರಹ. ಒಬ್ಬರು ಯಾವನೊಬ್ಬ ಸ್ಪಂದನ ವರ ತಗೊಂಡಿದ್ದ, ಇನ್ನೊಬ್ಬ ಗಣೇಶದ್ದು, ಮತ್ತೊಬ್ಬ ಪಾರ್ವತಿದು, ಇನ್ನೊಬ್ಬ ವರಾದೇವರು, ಮತ್ತೊಬ್ಬ ಬ್ರಹ್ಮದೇವರದು, ಮತ್ತೊಬ್ಬ ರುದ್ರದೇವರು. ಕಂಡವ್ರದೆಲ್ಲಾ ದೇವತೆಗಳು ಯಾರಿದ್ದಾರೋ 33 ಕೋಟಿ ದೇವತೆಗಳು ಯಾರ್ಯಾರಿದ್ದಾರೋ ಎಲ್ಲಾರ ವರನೂ ತಗೊಂಡು ಎಲ್ಲಾ ರೀತಿ ದೈತ್ಯಗಳು ಹುಟ್ಟಿದ್ರು. ಸಣ್ಣವರು, ಪುಟ್ಟವರು, ದೊಡ್ಡವರು, ಚಿಕ್ಕವರು, ಒಂದೂರು ಹಾಳು ಮಾಡೋನು, 4 ಊರು ಹಾಳು ಮಾಡೋನು, ರಾಜ್ಯ ಹಾಳು ಮಾಡೋನು, ದೇಶ ಹಾಳು ಮಾಡೋನು, ಪ್ರಪಂಚ ಹಾಳು ಮಾಡೋನು, ಹಿಂಗೆ ನಾನಾ ರೀತಿ. ಅದರಲ್ಲೂ ತುಂಬಾ ವ್ಯತ್ಯಾಸ ಇದೆ ನೋಡಿ. ನಮ್ಮಲ್ಲೆಲ್ಲ ಹೇಳ್ತೀವಿ ಏನಂತಂದ್ರೆ, ಮೂರ್ಖ ಇದ್ದ ಅಂದ್ರೆ ತನ್ನ ಮಟ್ಟಿಗೆ ಮಾತ್ರ ಹಾಳಾಗ್ತಾನೆ, ಆದ್ರೆ ಬುದ್ಧಿವಂತ ಹಂಗಲ್ಲ.
ಅವ್ನು ತಾನು ಮಾತ್ರ ಹಾಳಾಗೋದಿಲ್ಲ, ಯಾರ್ಯಾರು ಇರ್ತಾರೋ ಅವ್ರು ಅಷ್ಟನ್ನು ಹಾಳು ಮಾಡ್ತಾನೆ. ಅದಕ್ಕಾಗಿ ಬುದ್ಧಿವಂತರಿಗೆ ಏನ್ ಬೇಕು ಅಂತಂದ್ರೆ ವಿದ್ಯಾವಂತಿಕೆ ಬೇಕು. ಬುದ್ಧಿವಂತ ಇದ್ದ ಅಂದ್ರೆ ಅವನಿಗೆ ಏನ್ ಸಿಗ್ಬೇಕು? ವಿದ್ಯಾ ಸಿಗಬೇಕು. ಅವನಿಗೇನ್ ಇರಬೇಕು? ಎಥಿಕ್ಸ್ ಇರಬೇಕು. ಅವನಿಗೇನಿರ್ಬೇಕು? ಪ್ರಿನ್ಸಿಪಲ್ಸ್ ಇರಬೇಕು. ಬುದ್ಧಿವಂತ ಇದ್ದ ಈ ಲಂಗು ಲಗಾಮಿಲ್ದೇ ಇರೋ ಅವನಂಗ ಆಗ್ಬಿಟ್ಟ ಅಂದ್ರೆ ಅವನ ಪ್ರಪಂಚ ಹಾಳು ಮಾಡ್ತಾನೆ. ಅದಕ್ಕೇನೆ ಜಗತ್ತಿನಲ್ಲಿ ಯಾರಿಗೂ ಶಾಸ್ತ್ರ ಓದ್ರಿ ಅಂತ ಹೇಳಿಲ್ಲ ಮನುಷ್ಯನನ್ನು ಬಿಟ್ಟು. ಯಾಕೆಂದ್ರೆ ಮನುಷ್ಯನಿಗೆ ಬುದ್ಧಿವಂತಿಕೆ ಇದೆ. ಅವ ಅದನ್ನೇನಾದ್ರೂ ಈ ಎಲ್ಲ ಪ್ರಿನ್ಸಿಪಲ್ಸು ಎಥಿಕ್ಸ್ ಗಳನ್ನ ಗಾಳಿಗೆ ತೂರಿ ಬಿಟ್ಟು ಪ್ರಪಂಚ ನಾಶಕರವಾಗುವುದಕ್ಕೋಸ್ಕರವಾಗಿ ತನ್ನ ಬುದ್ಧಿಯನ್ನು ಬಳಸಿಬಿಟ್ಟ ಅಂತಾದ್ರೆ ಪದೇ ಪದೇ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇರ್ಬೇಕಾಗ್ತದೆ. ಜಗತ್ತಿನಲ್ಲಿ ನೀತಿಶಾಸ್ತ್ರ ಯಾಕೆ ಬೇಕು? ಕಾರುಣ್ಯ, ದಯೆ, ಸಾಮಾಜಿಕ ಪ್ರಜ್ಞೆ, ಭೂತದಯ ಇವೆಲ್ಲ ಯಾಕೆ ಇರಬೇಕು ಅಂತಂದ್ರೆ, ಇವಿರ್ಲಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟೆಷ್ಟು ತಾವು ಉತ್ಕೃಷ್ಟೋತ್ಕೃಷ್ಟವಾಗಿರತಕ್ಕಂತಹ ಬುದ್ಧಿಯಿಂದ ಸಂಶೋಧನಾದಿಗಳನ್ನ ಮಾಡ್ಕೊಂತಾರೋ ಅಷ್ಟಷ್ಟು ಏನ್ ಮಾಡ್ತಾರೆ? ಪ್ರಪಂಚ ನಾಶಕರವಾದಂತಹ ಪದಾರ್ಥಗಳನ್ನು ತಗೊಂಡ್ಬರ್ತಾರೆ. ಈ ನಡೀತಿರೋದು ಅದೇ. ನೀವು ಯಾವ ಜಗತ್ತಿನಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಈ ಎಲ್ಲ ಆಧುನಿಕ ಕಾಲದ ವೈಭವಗಳೇನಿದ್ದಾವೆ, ಈ ವೈಭವಗಳು ಯಾವುದು ಋಷಿಮುನ್ಯಾದಿಗಳಿಗೆ ಗೊತ್ತಿರಲಿಲ್ಲ ಅಥವಾ ಅವರ ಅಜ್ಞಾನದಿಂದ ಹಾಗೇ ಇದ್ರು ಅಂತಲ್ಲ. ಇದನ್ನೊಂದು ವೇಳೆ ಜಗತ್ತಿಗೆ ಪರಿಚಯಿಸಿಬಿಟ್ರೆ ಪ್ರಪಂಚ ನಾಶದ ಹತ್ತಿರದಲ್ಲಿ ಅದು ದಾಪುಕಾಲ ಹಾಕುವಂತಾಗ್ತದೆ. ಲಯಕಾಲ ಅಂತ ಅನ್ನೋದು ಎಲ್ಲೋ ದೂರ ಇದೆ. ಅದು ಯಾವುದೋ ಒಂದು ಕಾಲಕ್ಕೆ ಬರಬೇಕಾದದ್ದು, ನಿತ್ಯ ಲಯ ಆಗೋದಲ್ಲ. ನಿತ್ಯ ಲಯ ಅಂತ ಅನ್ನೋದು ಎಲ್ಲೂ ಇಲ್ಲ, ನಿತ್ಯ ಪ್ರಳಯ ಅಂತ ಎಲ್ಲೂ ಇಲ್ಲ. ಪ್ರಳಯ ಯಾವಾಗ? ಯುಗಾಂತ್ಯದಲ್ಲಿ ಮಾತ್ರ ಆಗಬೇಕು. ಪದೇ ಪದೇ ಆದ್ರೆ ಪುನಃ ಪುನಃ ಸೃಷ್ಟಿಯನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಅಂಥ ಪ್ರಸಂಗ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ, ವಿವೇಕಿಗಳಾಗಿರ್ತಕ್ಕಂಥವರು ಸಚ್ಚಾಸ್ತ್ರದ ಮಾರ್ಗವನ್ನ ಜಗತ್ತಿನಲ್ಲಿ ಪ್ರಚುರಪಡಿಸ್ತಾರೆ. ಅದಕ್ಕಾಗಿ ಸಾತ್ವಿಕರು ದೊಡ್ಡವರನ್ನ ಕೇಳ್ಕೊಂತಾರೆ. ಹಂಗ ಕೇಳ್ಕೊಳ್ಳೋರಲ್ಲಿ ಮೊದಲನೇದವಳು ಯಾರು ಅಂದ್ರೆ ರಮಾದೇವಿ. ಇನ್ನೆಲ್ಲಾ ವಿಧವಾದಂತಹ ಪಾಪಗಳನ್ನ ನಾವು ಮಾಡ್ಬೇಕಂದ್ರೆ ರಮಾದೇವಿ ಆಶ್ರಯ ಇರಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ರಮಾದೇವಿ ಆಶ್ರಯ ಇದ್ದದ್ದಕ್ಕೆ ನಾವು ಇದೆಲ್ಲ ಮಾಡ್ತೀವಿ. ಸರ್ವ ದುರ್ವ್ಯಾಪಾರಗಳು ನಮ್ಗೆ ನಡೆಯೋದು ಎಲ್ಲಿಂದ ಅಂದ್ರೆ ರಮಾದೇವಿಯ ಪರಮಾಶ್ರಯ ಇರೋದ್ರಿಂದ. ಯಾಕೆ ಅಂದ್ರೆ ನಮ್ಮನ್ನು ಹೊತ್ತವಳೆ ಆಕೆ. ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತೀವಿ, ನೋಡಿದಿರಲ್ಲ, ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ಬರೀ ಕಾಲಿನಿಂದ ಸ್ಪರ್ಶ ಮಾಡ್ತೀವಿ, ಅದಕ್ಕೆ ಕ್ಷಮ ಮಾಡು ಅಂತ ಹೇಳೋದು ಒಂದೇ ಹೇಳಿದ್ದೀವಿ. ಅದು ಆರಂಭ ಅಷ್ಟೇ. ಅದನ್ನ ಆರಂಭ ಮಾಡ್ಕೊಂಡು ಎಲ್ಲಾ ಉಪದ್ವ್ಯಾಪಗಳು ಎಲ್ಲೋ ಅಂತರಿಕ್ಷದಲ್ಲಿ ನಿಂತ್ಕೊಂಡೆಲ್ಲ ಮಾಡೋದಿಲ್ಲ. ನಾವು ಎಲ್ಲಿ ಮಾಡ್ತೀವಿ? ಭೂಮಿ ಮೇಲೆ ನಿಂತ್ಕೊಂಡು ಮಾಡ್ತೀವಿ. ಆಮೇಲೆ ನಮಗೆ ಆಶ್ರಯ ಸ್ಥಾನ ಯಾವುದು? ಭೂಮಿ. ಆದ್ರಿಂದಾಗಿ ಈ ದೈತ್ಯರುಗಳೆಲ್ಲ ಈ ರೀತಿಯಲ್ಲ ಆದಂತಹ ಸಮಯದಲ್ಲಿ ಭೂದೇವಿ ಬಹಳ ಭಾರದಿಂದ ಖಿನ್ನಳಾಗಿ ಹೋಗಿ ನನಗೆ ಭಾರ ಹೆಚ್ಚಾಗಿದೆ ಅಂತ ಬ್ರಹ್ಮದೇವರ ಹತ್ರ ಹೋಗಿ ಹೇಳಿದ್ದಾರೆ. ಅದಕ್ಕಂತಾರೆ ಒಬ್ಬ ಬುದ್ಧಿವಂತ ಪ್ರಶ್ನೆ ಮಾಡಿ, ಅಲ್ಲರೇ ಸ್ವಾಮಿ, ಈ ಪ್ರಾರ್ಥನೆ ಮಾಡಿದ್ದು ಯಾವಾಗ? ದ್ವಾಪರ ಯುಗ. ದ್ವಾಪರದ ಯುಗದಲ್ಲಿ ಆಯುರ್ಮಾನ ಎಷ್ಟು? 1000 ವರ್ಷ. 1000 ವರ್ಷ ಅಂದ್ರೆ ಎಷ್ಟು? ಒಬ್ಬ ವ್ಯಕ್ತಿ 1000 ವರ್ಷ ಬದುಕಿರ್ತಾನೆ ಅಂತ ಇಟ್ಕೊಂಡು, ಹುಟ್ಟಿದವರೆಲ್ಲರೂ ಬದುಕಿದ್ರು ದ್ವಾಪರದಲ್ಲಿ ಅಂತ ಅನ್ಕೊಂಡ್ರು ಬರೀ 1000 ವರ್ಷ ಆಗ್ತಿರೋ ಹಂಗೆ ಅವ್ರು ಸತ್ತೋಗ್ತಾರೆ. ಹೌದಲ್ಲ? ಇವಾಗ ಭಾರ ಆಗಿದೆ ಅಂತ ಈ ಭೂದೇವಿ ಹೇಳಿದ್ವು. ಇದ್ರ ಹಿಂದಿನ ಯುಗ ಯಾವುದು? ತ್ರೇತಾಯುಗ. ಅಲ್ಲಿ ಆಯುರ್ಮಾನ ಎಷ್ಟು? 10,000 ವರ್ಷ. ಅಂದ್ಮೇಲೆ ಇದಕ್ಕಿಂತ ಭಾರ ಎಲ್ಲಿ ಹೆಚ್ಚಾಗಬೇಕು? ಮತ್ತೆ ಅದಕ್ಕಿಂತ ಹಿಂದಿನ ಯುಗ ಯಾವುದು? ಅಲ್ಲಿ ಎಷ್ಟು ವರ್ಷ? ಮತ್ತೆ ಅಲ್ಲಿ ಅಂತ ಮೇಲೆ ಇನ್ನೂ ಜನ ಜಾಸ್ತಿ ಇದ್ರೋ ಇಲ್ಲೋ? ಅಂದ್ಮೇಲೆ ಭಾರ ಇಲ್ಲಿಕ್ಕಿಂತ ಹೆಚ್ಚು ಎಲ್ಲ ಆಗ್ಬೇಕು? ಕೃತಯುಗದಲ್ಲಿ ತುಂಬಾ ಹೆಚ್ಚಾಗಬೇಕು. ದ್ವಾಪರದಲ್ಲಿ ಅದಕ್ಕೆ, ತ್ರೇತಾದಲ್ಲಿ ಅದಕ್ಕಿಂತ ಕಡಿಮೆ ಆಗ್ಬೇಕು. ದ್ವಾಪರದಲ್ಲಿ ಅದಕ್ಕಿಂತ ಕಡಿಮೆ. ಕೃತಯುಗದ ಭಾರವನ್ನೇ ಹೊತ್ತಿರತಕ್ಕಂತ ವ್ಯಕ್ತಿಗೆ ದ್ವಾಪರ ಭಾರ ಆಗ್ಬಿಡ್ತಾ? ಅಲ್ಲಿಂದ 1000 ವರ್ಷ ರೀ, ಇಲ್ಲಿ 121 ಹಾಕ್ಯಾರ ಪಂಚಾಂಗದ ಪ್ರಕಾರ. ಈಗ ಅದು ಎಲ್ಲಿಗೆ ಬಂದಿದೆ? ಮಾರ್ಜಿನ್ 60 ಓನ್ಲಿ. 60 ಪೂರ್ಣಾಯುಷ್ಯ. 60 ಮುಗೀತು ಅಂತಂದ್ರೆ ಆ ಮುಂದಿಂದೆಲ್ಲ ಬೋನಸ್ ಡೇಸ್. ಬದುಕಿದ್ದೀರಿ ಅಂದ್ರೆ ಪುಣ್ಯವಂತರು ಅಂತ ಅನ್ಕೊಡ್ರಿ. ಹೋದ್ರು ಅಂದ್ರೆ ಏನ್ ಆಶ್ಚರ್ಯ ಇಲ್ಲ. ಆಗಿತ್ತಿಲ್ರಿ 60, ಸರಿ ಬಿಡ್ರಿ ಅಂದ್ರೆ ಏನು ಹೋಗ್ಲಿಕ್ಕಿದ್ದಾರೆ ಅಂತ ಅರ್ಥ. 60 ವರ್ಷ ಇದ್ರ ಪೂರ್ಣಾಯುಷ್ಯ ಷಷ್ಟಿ ಪೂರ್ತಿ ಆಗಿತ್ತಲ್ಲ, ಬರ್ತೀನಿ ಅಂದ್ರಿ ಅಂದ್ರೆ ಅರ್ಥ ಸಾಯಿಲೆ ಪರ್ಯಾಯ ಮಾರ್ಗದಲ್ಲಿ ಹೇಳೋ. ಒಂದ ಮೇಲೆ
ಕಲಿಯುಗದಕ್ಕಿಂತ ದ್ವಾಪರದಲ್ಲಿ ಕಡಿಮೆ, ದ್ವಾಪರದಕ್ಕಿಂತ ತ್ರೇತಾದಕ್ಕಿಂತ ಕೃತದಲ್ಲಿ ಹೆಚ್ಚಾಗಬೇಕು ಅಂದಾಗ ಲಕ್ಷಾವಧಿ ವರ್ಷದ ಆಯು ಪ್ರಮಾಣ ಇರುವಂತಹ ಸಮಯದಲ್ಲೇನೆ ಭೂದೇವಿ ಭಾರ ಆಗಿರ್ಲಿಲ್ಲಂತೆ. ಅಂತದ್ರಲ್ಲಿ 10,000 ಇರಬೇಕಾದ್ರೆ ಭಾರ ಆಗಿಲ್ಲ. ದ್ವಾಪರದ ಯುಗದಲ್ಲಿ ಯಾಕೆ ಭಾರ ಆಯ್ತು? ಸುಮ್ಮನೆ ವಾದರಾಜ್ ತಿರ್ತಿರಿ, ನೀವು ವಾಹನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಅಂತ ಏನ್ ಬೇಕಾದ್ರೆ ಹೇಳ್ಬೋದೇನು? ಅದಕ್ಕಂತ ಹೌದು, ವಾಸ್ತವದಲ್ಲಿ ನೀವು ಯೋಚನೆ ಮಾಡತಕ್ಕಂಥದ್ದು ಮೆಕ್ಯಾನಿಕಲಿ ಸರಿ ಇದೆ, ಪ್ರಾಯೋಗಿಕವಾಗಿ ಸರಿ ಇದೆ. ಆದ್ರೆ ನಮ್ಮ ಹೆಣ್ಮಕ್ಳನ್ನು ಸರಿಯಾಗಿ ನೀವು ಗಮನಿಸ್ಬಿಟ್ರಿ, ಆವಾಗ ಗೊತ್ತಾಗ್ತದೆ ಯಾಕಕ್ಕೆ ಹೋದ್ಲು. ಯಾಕಂದ್ರೆ ಇವೆಲ್ಲ ಲಕ್ಷ್ಮೀದೇವಿ ಗುರುಭ್ಯೋ ನಮಃ ಅಂತ. ಈ ಹೆಂಗಸರುಗಳೆಲ್ಲ ಅಲ್ಲಿಂದಲೇನೇ ಪರಂಪರಾ ಆರಂಭ, ಇಲ್ಲಿವರೆಗೂ ಅದೇ ನಡೀತಾ ಇದೆ. ಇವತ್ತಿಗೂ ಯಾರಾದ್ರೂ, ಅದು ಗಂಡನ ಮನೆ ಕಡೆಯವರಿರ್ಬೋದು, ತವ್ರ ಮನೆ ಕಡೆಯವರು, ಯಾರಾದ್ರೂ ತನ್ನ ಗಂಡನನ್ನ ಬೈಯವರು ಬಂದಾಗ ಉಪಚಾರ ಮಾಡುವಂತ ಹೆಂಡತಿ ಹೇಳ್ಬೇಕು. ನೀವು ಹೊರಗೆ ಕೂತ್ಕೊಂಡು ಹೇಳ್ಬೇಕು. ಒಳಗೆ ಪಾತ್ರೆಗಳಿಂದ ಕುರುಕ್ಷೇತ್ರ ಆರಂಭ. ಆ ಕುರುಕ್ಷೇತ್ರ ಯಾವ ಮಟ್ಟಿಗೆ ಇರ್ತದೆ ಅಂದ್ರೆ ಹೊರಗಿದ್ದವನಿಗೆ ಕೇಳಿಸ್ಬೇಕು, ಅದು ಅಷ್ಟು ಜೋರಾಗಿ ಕುಟ್ತಿರ್ತಾರೆ ಪಾತ್ರೆ. ಸುಮ್ಮನೆ ಕಾರಣ ಇಲ್ಲ. ಜೋರಾಗಿ ಪಾತ್ರೆ ತೊಳೆಯೋದು, ಜೋರಾಗಿ ಪಾತ್ರೆಯನ್ನು ಒರೆಸೋದು, ಗಟ್ಟಿಯಾಗಿ ಇಡೋದು, ಶಬ್ದ ಮಾಡೋದು ಎಲ್ಲ ಒಳಗೆ ಅಡಿಗೆ ಮನೆಯೊಳಗೆ ನಡೀತಿತ್ತು ಅಂದ್ರೆ ಹೊರಗಿದ್ದವನು ಅವನು ಯಾವನು ಬಂದಿದ್ದಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಾ ಇಲ್ಲಿಂದ ಎದ್ದು ಹೊರಡಬೇಕು ಅಂತೇಳಿ ಅವನ್ 4 ದಿನಕ್ಕಿರೋನು 4ನೇ ನಿಮಿಷಕ್ಕೆ ಖಾಲಿ ಮಾಡ್ಬೇಕು ಅವನ ಜಾಗ. ಯಾಕೆ? ಅದು ಮೊದ್ಲು ಅಡಿಗೆ ಮನೆ ಒಳಗೆ ನಡೀತದೆ, ಆಮೇಲೆ ಅದು ಇಲ್ಲಿಗೆ ಬರ್ತದೆ, ತಲೆ ಮೇಲೆ ಬರ್ತದೆ. ಅದು ಕೇಳಿರೋ ಇಲ್ಲೋ? ಹಾಕ್ಮಣೆ, ನೂಕುಮಣೆ, ತಳ್ಳು ಮಣೆ ಅಂತ. ಆ ರೀತಿಯಲ್ಲಿ ಆ ಭೂದೇವಿಗೆ ಕೃತಯುಗದಲ್ಲಿ ಇದ್ದರಲ್ಲ ಅವರೆಲ್ಲ ಭಗವದ್ಭಕ್ತಿ, ಲಕ್ಷಾವಧಿ ವರ್ಷ ಆಯುಷ್ಯವನ್ನು ಇಟ್ಟುಕೊಂಡು ಅವರು ನಿರಂತರವಾಗಿ ಭೂಮಂಡಲದಲ್ಲಿ ವಾಸ ಮಾಡಿದ್ರು ಅವಳಿಗೇನು ದುಃಖ ಆಗ್ತಿರ್ಲಿಲ್ಲ ಅಂತ. ಯಾಕೆ? ಸರ್ವರು ಕೂಡ ನಿರಂತರವಾಗಿ ಭಗವದ್ಭಕ್ತಿಯನ್ನು ಅನುಷ್ಠಾನ ಮಾಡ್ತಕ್ಕಂಥವ್ರವರು. ನನ್ನ ಗಂಡನನ್ನ ಹೊಗಳುವಂತಹ ಜನ ಬಂದ್ರು, ನಮ್ಮ ಮನೆಯನ್ನ ಕಂಡು ಸಂತೋಷ ಪಡುವಂತಹ ಜನ ಬಂದ್ರು, ನನ್ನ ಮನೆಯ ಡೆಕೋರಂ ನಾ ಹೆಂಗಿಟ್ಟಿದ್ದೀನಿ ಹಂಗೆ ಉಳಿಸುವಂತ ಜನ ಬಂದ್ರು. ಒಬ್ಬರಲ್ಲ 10 ಜನ ಬಂದ್ರು ಈ ಹೆಂಗಸರುಗಳಿಗೆ ಏನ್ರಿ ಕೆಲಸ ತುಂಬಾ ಜಾಸ್ತಿ? ಏನಿಲ್ಲ, ಅವರೆಲ್ಲ ಬೇಕಾದವರು, ಅವ್ರು ಬಂದ್ರೆ ಕೆಲಸ ಜಾಸ್ತಿ ಅಂತ ಹಿಂಗ ಅನ್ಸುತ್ತೆ. ಅಂದ್ರೆ ಕೆಲಸ ಜಾಸ್ತಿ ಯಾವಾಗ ಆಗ್ತದೆ? ಬ್ಯಾಡಾದವ್ರು ಬಂದ್ರೆ. ಅದನ್ನು ವಾದರಾಜ ತೀರ್ಥರು ಹೇಳ್ತಾರೆ. ಮುಕುಂದ ವಿದ್ವೇಷಿ ಹರೇಣ ಭಿನ್ನ ಬಭೂವಸ ಶಾಂತಿಯುತಾಪಿ ಖಿನ್ನ. ಬಹಳ ಸಹನಶೀಲಿಯಾಗಿರ್ತಕ್ಕಂತಹ ಭೂದೇವಿ ಬಹಳ ದುಃಖ ಪಟ್ಲಂತೆ. ಯಾಕೆ? ತಥಾ ಹಿ ಲೋಕೆ ಪತಿನಿಂದಕೇಭ್ಯಃ ಪತಿವ್ರತಾನಾಂ ಅಪರಃ ಕ್ವಭಾರಃ. ಗಂಡನನ್ನ ಬೈಯುವಂತಹ ವ್ಯಕ್ತಿಗಳು ಮನೆಗೆ ಬಂದ್ರು ಅಂದ್ರೆ ಏನ್ ಈಗೆಲ್ಲ ಕಥೆ ಹೇಳಿದ್ನಲ್ಲ ಅಂಥದ್ದು ಭೂದೇವಿ ಮೊದಲು ಮಾಡ್ತಾಳಂತೆ. ಭಗವದ್ವೇಷವನ್ನ ಮಾಡತಕ್ಕಂತಹ ಜರಾಸಂಧ, ದುರ್ಯೋಧನ, ಕೀಚಕ, ಕಾಲಯವನ, ಬಾಣಾಸುರ, ನರಕಾಸುರ, ಕಂಸ, ಒಬ್ರಕ್ಕಿಂತ ಒಬ್ರು ಇವರು ಭಗವದ್ವೇಷವನ್ನ, ದೇವತಾದ್ವೇಷ, ವೇದದ್ವೇಷ, ಬ್ರಹ್ಮದ್ವೇಷ, ಬ್ರಾಹ್ಮಣದ್ವೇಷ, ವೈಷ್ಣವದ್ವೇಷ ಇದನ್ನೆಲ್ಲ ಮಾಡೋರೇ ತುಂಬ್ಕೊಂಡ್ಬಿಟ್ರು ಅಂದ್ರೆ ಅವಾಗ ಯಾಕೆ ಭಾರ ಆಗೋದಿಲ್ಲ? ಒಬ್ರು ಬೇಡಾದವ್ರು ಬಂದ್ರೆ ಪಾತ್ರೆ ಗಲಾಟೆ ಆಗ್ತದೆ. ಅಂದ್ರೆ ಇಲ್ಲಿ ಇಷ್ಟು ಜನ ಬರೀ ಬೇಡದವರೇ ಇದ್ರೆ, ಪತಿವ್ರತ ಸ್ತ್ರೀಯರಿಗೆ ಬೇಡವಾದವರು ಬಂದ್ರು ಅಂತಂದ್ರೆ ಏನಾಗ್ತದೆ? ಭಾರವಾಗಿ ಬರ್ತದೆ. ಅಂಥದ್ದು ಪತಿವ್ರತ ಸ್ತ್ರೀಯರಲ್ಲಿ ಮೊದಲೇದಕ್ಕೆ ಯಾರು? ಭೂದೇವಿ. ಅದಕ್ಕಾಗಿ ಹೇಳಿದ್ರು. ಆಗ ಆ ಬ್ರಹ್ಮದೇವರು ತಾವು ಇದನ್ನು ಪರಿಹಾರ ಮಾಡ್ಲಿಕ್ಕಾಗೋದಿಲ್ಲ, ಗೋಬ್ರಾಹ್ಮಣರಿಗೆ ನಿಜವಾದ ಬಂಧು ಯಾರು? ಪರಮಾತ್ಮ. ಅದಕ್ಕೆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ. ಅದಕ್ಕಾಗಿ ಆ ಬ್ರಹ್ಮದೇವರು ಹೇಳಿದ್ರು, ನೋಡು ನಾವು ಹೋದ ತಕ್ಷಣ ಅಲ್ಲಿ ಪರಮಾತ್ಮ ಬಂದು ದರ್ಶನ ಕೊಡ್ಬೇಕು ಅಂದ್ರೆ ಈ ವೇಷದಲ್ಲಿ ಬರಬೇಡ. ಮತ್ ಹಂಗಂದ್ರೆ ಇನ್ ಹೆಂಗ್ ಬರ್ಬೇಕು? ಭೂದೇವಿ ಕೇಳಿದ್ರು. ಹೆಂಗ್ ಬಂದ್ರೆ ನೋಡ್ತಾನೆ ನಿಮ್ ದೇವ್ರು? ನೋಡು, ಅವನು ಬಂದ ತಕ್ಷಣ ನೋಡ್ಬೇಕು, ನೋಡಿದ ತಕ್ಷಣ ಕೆಲಸ. ಹಂಗ್ ಮುಖ ಇಟ್ಕೊಂಡ್ ಯಾವ್ದೊಂದು ಮುಖ ಅಂತ ನೋಡು, ಈ 4 ಕಾಲಿನ ರೂಪ ಹಾಕು, 2 ಕಾಲಿಂದ ಕೆಲಸ ಆಗುವಂತ ಯಾವುದು? ಹಸುವಿನ ರೂಪ ಹಾಕು ಅಂತ ಹೇಳಿ ಗೋರೂಪವನ್ನು ಧಾರಣ ಮಾಡಿಸಿಕೊಂಡು ಆ ಭೂದೇವಿಯನ್ನ ಕರ್ಕೊಂಡು ಹೋದ. ಯಾಕೆ? ಗೋವಿನ ಮೇಲೆ ಅಪಾರವಾದಂತಹ ಅಭಿಮಾನ ಪರಮಾತ್ಮ.
ಭಗವಂತ ಜಗತ್ತಿನಲ್ಲಿ ಅವ್ರು ಬದುಕಿದ್ರೋ ಇವ್ರು ಬದುಕಿದ್ರೋ ಇವ್ರಿನ್ನೂ ಅನಷ್ಟರಾಗಿದ್ದಾರೋ ಇವ್ರು ನಷ್ಟರಾಗಿದ್ದಾರೋ ಇದೆಲ್ಲ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಯಾರು ಬದುಕ್ತಾರೋ ಬದುಕೋದಿಲ್ವೋ ನನಗೆ ಬೇಕೇ ಆಗಿಲ್ಲ ಅಂತ. ಯಾಕೆ? ಅವ್ರನ್ನ ಹೆಂಗಿದ್ರು ಬದುಕ್ತಾರೆ. ಮತ್ತೆ ಯಾರು ಬದುಕಬೇಕು? ಯಾರು ಬದುಕಿದ್ರೆ ಜಗತ್ತೆಲ್ಲವೂ ಬದುಕ್ತದೋ ಅವರು ಬದುಕಬೇಕು. ಯಾರು? ಜಗತ್ತಿನಲ್ಲಿ ಅತ್ಯಂತ ನಿರುಪದ್ರವಿಗಳಾದವರು, ಜಗತ್ತೆಲ್ಲಾ ಬದುಕಲಿ ಅಂತ ಬಯಸೋರು. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ ಶುಭಂ ಭೂಯಾತ್ ಶುಭಂ ಭವತು. 4 ಸಾಗರಗಳ ಪರ್ಯಂತರವಾಗಿ ಇರತಕ್ಕಂತಹ ಸಮಸ್ತ ರೂಪಗಳು ಕೂಡ ಸುಖವಾಗಿ ಇರಲಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಪ್ರಪಂಚದಲ್ಲಿ ಯಾವನಾರ ಹೇಳಿ ಇನ್ನೊಬ್ಬನು? ತೋರಸ್ರಿ ಕುರಾನ್ನಲ್ಲಿ, ತೋರಸ್ರಿ ಬೈಬಲ್ನಲ್ಲಿ, ತೋರಸ್ರಿ ಇನ್ನೊಂದು ಧರ್ಮ ಗ್ರಂಥಗಳಲ್ಲಿ, ಮತ್ತೊಂದು ಕಡೆ ತೋರಸ್ರಿ ವೇದ ವೈದಿಕ ವಾಂಗ್ಮಯದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ ಈ ವಿಧವಾಗಿರತಕ್ಕಂತಹ ಆಶೋತ್ತರಗಳು. ಜಗತ್ನಲ್ಲಿ ಎಲ್ಲರೂ ಬದುಕಲಿ, ಎಲ್ಲರೂ ಸುಖವಾಗಿರಲಿ. ಯಾಕೆ? ಅದಕ್ಕೊಂದು ಹೃದಯ ವೈಶಾಲ್ಯತೆ ಬೇಕು. ಅದಕ್ಕೆ ನಿರುಪದ್ರವಿಯಾಗಿ ಬದುಕಬೇಕು ನಾವು. ಜಗತ್ತಿನಲ್ಲಿ ಯಾರಿಗೂ ಉಪದ್ರವ ಕೊಡಬಾರದು ಅಂತ ಅನ್ನೋ ಮನಸ್ಥಿತಿ ಇರಬೇಕು. ಇದು ಯಾರಲ್ಲಿದೆ ಅಂದ್ರೆ ಬ್ರಾಹ್ಮಣನಿಗೆ ಜೀನ್ಸ್ ನಲ್ಲಿದೆ. ಅದಕ್ಕೆ ಸಂಧ್ಯಾವಂದನೆಗಳ ಮಂತ್ರಗಳು ಎಲ್ಲಾರು ಹೇಳಿದ್ರೆ ವರ್ಕೌಟ್ ಆಗೋದಿಲ್ಲ, ಇವ್ರು ಹೇಳಿದ್ರೆ ಮಾತ್ರ ವರ್ಕೌಟ್ ಆಗೋದು. ಒಳಗಿದ್ದಕ್ಕೆ ನಾನೇ ಕರೆಕ್ಟ್ ಕೆಲಸ ಮಾಡೋದು. ಒಳಗಿರ್ಬೇಕಲ್ಲ, ಬ್ರಾಹ್ಮಣನಾದವನಿಗೆ ಅದು ಒಳಗಿರ್ತದೆ ಅಂತ ಹೇಳಿ ಸಂಧ್ಯಾವಂದನೆ ಮಾಡ್ರಿ ಅಂತ ಹೇಳೋದು. ಅದಕ್ಕಾಗಿ ಆ ಗೋರೂಪವನ್ನು ಧಾರಣ ಮಾಡಿಕೊಂಡು ರಮಾದೇವಿ ಅಂದ್ರೆ ಭೂದೇವಿ, ಬ್ರಹ್ಮದೇವರು, ರುದ್ರಾದಿ ದೇವತೆಗಳು ಮತ್ತೆ ಇಂದ್ರಾದಿ ದೇವತೆಗಳು, ತತ್ವಾಭಿಮಾನಿಗಳು ಇವರೆಲ್ಲರೂ ಕೂಡ ಸ್ತೋತ್ರ ಮಾಡ್ಲಿಕ್ಕೆ ಹೋಗಿದ್ರು. ಯಾಕೆ ಸ್ತೋತ್ರ ಮಾಡಿದ್ರು? ಸಮಸ್ಯೆ ಇದೆ ಅಂತ ಒಬ್ರು ಹೇಳಿದ್ರೆ ಸಾಕು, ಎಲ್ಲರೂ ಹೇಳ್ಬೇಕೆ? ಅದಕ್ಕಂತಾರೆ ಜಗತ್ತಿನಲ್ಲಿ ನಾವು ಪರಮಾತ್ಮನನ್ನ ಸರ್ವೋತ್ತಮ ಅಂತ ಒಪ್ಪಿದ್ದೀವಿ ಅಂತ ಯಾವಾಗಲೂ ಹೇಳ್ಕೋಬೇಕು. ಹಾಗೆ ಹೇಳ್ಕೊಳ್ಳೋದು ಎದಕ್ಕೆ ಅಂತಂದ್ರೆ ನೀವು ಹರಿಭಕ್ತರು ಅಂತ ಹೇಳಿ ನಿಮ್ಮನ್ನು ನೀವು ರುಜುವಾತು ಪಡಿಸ್ಕೊಳ್ಳಿ. ನೀವು ಯಾವತ್ತು ಹೇಳ್ಕೊಳ್ಳೋದಿಲ್ವೋ ಅವತ್ತಿಗೆ ನಿಮ್ಗೆ ಹರಿಭಕ್ತಿ ಚ್ಯುತವಾಗಿದೆ ಅಂತ ಹೇಳಿ. ನಾವು ನಮಸ್ಕಾರ ಮಾಡೋದು ಮರ್ತು ಹೋದಾಗ ಒಂದು ಮಂತ್ರ ಹೇಳ್ತೀವಿ. ಕೆಲವಾರು ಸರ್ತಿ ನಮಸ್ಕಾರ ಮಾಡ್ಲಿಕ್ಕೆ ಬಹಳ ಏನಾಗ್ಬಿಟ್ಟಿರ್ತದೆ ಅಂದ್ರೆ ದೇಹಾಲಸ್ಯ ಬಂದ್ಬಿಟ್ಟು ನಮಸ್ಕಾರ ಮಾಡೋದು ಬಿಟ್ಟಿರ್ತೀವಿ. ಸ್ವಭಾವ ಬೇರೆ ಎಲ್ಲ ಕೆಲಸ ಮಾಡಿರ್ತೀವಿ, ನಮಸ್ಕಾರ ಮಾಡೋದು ಬಿಟ್ಟಿರ್ತೀವಿ. ಅದಕ್ಕೆ ಒಂದು ಮಂತ್ರ ಹೇಳ್ಕೊಟ್ಟಿದ್ದಾರೆ, ಶಾಠ್ಯೇನಾಪಿ ನಮಸ್ಕಾರಾನ್ ಕುರ್ವತ ಶಾರಂಗಪಾಣಯೇ ಶತಜನ್ಮಾರ್ಜಿತಂ ಪಾಪಂ ತಕ್ಷಣಾದೇವ ನಶ್ಯತಿ. ಶಾಠ್ಯ ಒಂದು ಬಿಟ್ಟಿರ್ತದೆ, ನಾನ್ ದೊಡ್ಡವನು ಅನ್ನುವಂಥದ್ದು. ಅದು ಎಲ್ಲಿರ್ತದೋ ಬುದ್ಧಿ ಆವಾಗ ತಲೆಯೊಳಗೆ ಬರ್ತದೆ. ಅದು ಬಂದಾಗ ನಮಸ್ಕಾರ ಮಾಡೋದು ಅನ್ನೋದನ್ನು ಬಿಟ್ಟಿರ್ತೀವಿ. ಅದು ಯಾರ್ಯಾರಿಗೆ ನಮಸ್ಕಾರ ಮಾಡೋದು ಬಿಟ್ಟಿರ್ತೀವೋ ಗೊತ್ತಿಲ್ಲ. ಬ್ರಾಹ್ಮರಿಗೆ ಬಿಟ್ಟಿರ್ತೀವಿ, ಗೋವಿಗೆ ಬಿಟ್ಟಿರ್ತೀವಿ, ದೊಡ್ಡವ್ರಿಗೆ ಬಿಟ್ಟಿರ್ತೀವಿ, ವೃಂದಾವನಕ್ಕೆ ಬಿಟ್ಟಿರ್ತೀವಿ, ದೇವ್ರ ಪೂಜೆ ಮಾಡಿದ್ರೆ ಬಿಟ್ಟಿರ್ತೀವಿ, ತುಳಸಿಗೆ ಬಿಟ್ಟಿರ್ತೀವಿ, ಅಶ್ವತ್ಥಕ್ಕೆ ಬಿಟ್ಟಿರ್ತೀವಿ. ಯಾಕೆಂದ್ರೆ ಈ ಯಾವ ಪದಾರ್ಥಗಳನ್ನ ಹೀಗೆ ಹೇಳ್ತಾ ಬಂದೋ ಆ ಪದಾರ್ಥಗಳಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಪರಮಾತ್ಮ ಅನುಗ್ರಹ ಮಾಡೋದಕ್ಕೋಸ್ಕರ ಬಂದು ನಿಂತಿರ್ತಾನಂತ. ಆ ಪದಾರ್ಥ ಎದುರಿಗೆ ಕಾಣೋದು ಅಂದ್ರೆ ಏನರ್ಥ? ಅನುಗ್ರಹೋನ್ಮುಖನಾಗಿ ಪರಮಾತ್ಮ ಎದುರಿಗೆ ಬಂದಿರ್ತಾನೆ. ನಾವು ನಮಸ್ಕಾರ ಮಾಡದೆ ಹೋದ್ರೆ ಏನರ್ಥ? ಅನುಗ್ರಹ ಮಾಡತಕ್ಕಂತಹ ಪರಮಾತ್ಮನನ್ನ ತಿರಸ್ಕಾರ ಮಾಡಿದ್ವಿ ಅಂತ ಅರ್ಥ. ಅದಕ್ಕಾಗಿ ಸ್ಮೃತಿಕಾರರು ಹೇಳಿಕೊಡ್ತಾರೆ, ಒಂದು ಸರ್ತೆ ಅಂಥ ನಮಸ್ಕಾರ ಮಾಡಿದ್ರೆ 100 ಜನ್ಮಗಳಲ್ಲಿ ಅರ್ಜಿತವಾದ ಪಾಪ. ಹಾಗಾಗಿ ದೇವತೆಗಳೆಲ್ಲರೂ ತಾವು ನಮಸ್ಕಾರ ಸ್ತೋತ್ರಾದಿಗಳನ್ನು ಮಾಡಿ ತಮ್ಮ ಸ್ವಪಾರತಂತ್ರ್ಯಂ ಭುವಿದರ್ಶಯಂತಹ, ನಾವೆಲ್ಲ ಪರತಂತ್ರ ವ್ಯಕ್ತಿಗಳು, ಸ್ವತಂತ್ರನಾದಂತಹ ವ್ಯಕ್ತಿ ಪರಮಾತ್ಮ ಮಾತ್ರ ಅಂತ ಹೇಳಿ ಆ ದೇವತೆಗಳೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆನಂತರದಲ್ಲಿ ಬ್ರಹ್ಮದೇವರು ತಾವು ಸ್ತೋತ್ರವನ್ನ ಮಾಡ್ತಾರೆ. ಅದನ್ನು ತುಂಬಾ ಚೆನ್ನಾಗಿ ಅವಾಗಲೇ ಅವರು ಪದ್ಮಾಸನದಲ್ಲಿ ಕೂತ್ಕೊಂಡು ಸ್ತೋತ್ರವನ್ನ ಮಾಡಿದ್ರಿಂದಾಗಿ ಪದ್ಮಾಸನ ಅನ್ನುವಂತಹ ಹೆಸರು ಸಾರ್ಥಕ ಆಯಿತು ಅಂತ ಹೇಳಿ ಅಶ್ಲೇಷದಿಂದಾಗಿ ಅವರನ್ನ ಸ್ತೋತ್ರ ಮಾಡ್ತಾರೆ. ಶೇಷದೇವರು ನಿತ್ಯದಲ್ಲಿ ಅವರು ಗಾಳಿಯನ್ನು ಮಾತ್ರ ಕುಡಿದು ಬದುಕುವಂಥವ್ರು. ಇವಾಗ ಸ್ತೋತ್ರವನ್ನ ಮಾಡೋದರ ನಿಮಿತ್ತವಾಗಿ ಅವರು ಕೇವಲ ಏನಪ್ಪಾ ಅಂತಂದ್ರೆ ನಿರಾಹಾರಿಗಳಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಾಯುಭಕ್ಷ ಅಂತನ್ನುವಂತಹ ಹೆಸರು ಅವ್ರದ್ದು ಸಾರ್ಥಕ ಆಯಿತು ಅಂತ. ಹಿಂಗೆ ಆಯಾ ವ್ಯಕ್ತಿಗಳು ಮತ್ತೆ ಭಗವಂತ ಏನು ಬರಬೇಕಾಗಿತ್ತು ಅವ್ರು ಬರೋದಕ್ಕೋಸ್ಕರವಾಗಿ ಸ್ವಸ್ವ ನಿಯಮಗಳನ್ನು ಏನು ಪರಿಪಾಲನೆ ಮಾಡ್ತಿದ್ರು ಆ ಎಲ್ಲಾ ಹೆಸರುಗಳು ಅಲ್ಲಿ ಸಾರ್ಥಕ ಆದವು ಅಂತ ಹೇಳಿ
ಅಂಥ ಪರಮಾತ್ಮ ಅಲ್ಲಿ ಉದಿಸಿ ಬಂದಂತಹ ಸಂದರ್ಭದಲ್ಲಿ ಭಗವಂತನನ್ನ ಸ್ತುತಿಸುವ ಮೂಲಕವಾಗಿ ಮುಂದಿನ ಕಾರ್ಯ ವಿಶೇಷವನ್ನ ಬ್ರಹ್ಮದೇವರು ಪರಮಾತ್ಮನ ಹತ್ತಿರದಲ್ಲಿ ವಿಜ್ಞಾಪನೆ ಮಾಡ್ಕೊಂತಾರೆ. ಪರಮಾತ್ಮ ಅದಕ್ಕೆ ಬದಲುತ್ತರವನ್ನು ಹೇಳಿ ತನ್ನ ಅವತಾರ ಕಾರ್ಯದ ವಿಶೇಷವನ್ನು ಎಲ್ಲಿ, ಹೇಗೆ, ಏನು, ದೇವತೆಗಳೆಲ್ಲರೂ ಏನ್ ಮಾಡಬೇಕು ಅನ್ನೋದನ್ನು ದೇವಸ್ಥಾನದಲ್ಲಿ ಪುನಃ ನಾಳೆಯಿಂದ ವಿಸ್ತಾರ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.